ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಇಡೀ ಗಜರಾಮ ಚಿತ್ರತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲ ದಿನದಿಂದಲೂ ನಮ್ಮ ಜೊತೆಯಾಗಿ ನಿಂತಿರೋದಕ್ಕೆ ಪ್ರೀತಿಯ ಧನ್ಯವಾದಗಳನ್ನ ಕೂಡ ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಇಡೀ ಚಿತ್ರತಂಡ ಇದೆ. ಚಿತ್ರತಂಡ ಇವತ್ತು ವಿಶೇಷವಾಗಿ ನಿಮ್ ಜೊತೆ ಮಾತನಾಡೋದಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಫೆಬ್ರವರಿ 7ನೇ ತಾರೀಕು ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇರೋದ್ರಿಂದಾಗಿ ಇನ್ನೂ ಕೂಡ ಕೆಲವೊಂದು ವಿಷಯಗಳನ್ನು ನಿಮ್ ಜೊತೆ ಹಂಚಿಕೊಳ್ಳುವಂತ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ನೇರವಾಗಿ ಇವತ್ತು ನಾನು ಮಾತನಾಡೋದಕ್ಕಿಂತ ಹೆಚ್ಚು ಸಿನಿಮಾ ತಂಡ ಮಾತನಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮೊದಲಿಗೆ ನಮ್ಮ ಗಜರಾಮ ಸಿನಿಮಾದ ಟ್ರೇಲರ್ ಅನ್ನ ನೋಡ್ಕೊಂಡು ಬರೋಣ. ಟ್ರೇಲರ್ ಪ್ಲೀಸ್. ಟ್ರೇಲರ್ ನೋಡಿ ಆಯ್ತು. ಎಲ್ಲರೂ ಕೂಡ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಾ ಈ ಹಿಂದೆ ಕೂಡ. ಈಗ ನಮ್ಮ ಗಜರಾಮ ಅಂದ ಕೂಡಲೇ ಥಟ್ಟಂತ ನಮ್ಗೆಲ್ರಿಗೂ ನೆನಪಾಗೋದು ನಮ್ಮ ಸಾರಾಯಿ ಶಾಂತಮ್ಮ ಅಂತ ಹೇಳಿ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡೆದಿರುವಂತಹ ಅದ್ಭುತವಾದಂತಹ ಹಾಡು, ಕೊರಿಯೋಗ್ರಫಿ ಎಲ್ಲವೂ ಜೊತೆಯಾದಂತಹ ಹಾಡು ಯಾವ್ದಾದ್ರು ಇದ್ರೆ ಅದು ಸಾರಾಯಿ ಶಾಂತಮ್ಮ. ಮನೋಮೂರ್ತಿ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ನಮ್ಮ ಚಿನ್ಮಯಿ ಬಾವಿಕೆರೆ ಅವರ ಸಾಹಿತ್ಯದೊಂದಿಗೆ ಮಂಗ್ಲಿಯವರು ಹಾಗೂ ಕುನಾಲ್ ಗಾಂಜಾ ಅವರು ಹಾಡಿರುವಂತ ಈ ಹಾಡಿಗೆ ಧನಂಜಯ್ ಮಾಸ್ಟರ್ ಬ್ಯೂಟಿಫುಲ್ ಆಗಿ ಸ್ಟೆಪ್ ಹಾಕಿದ್ದಾರೆ. ಅದನ್ನ ಅಷ್ಟೇ ಅಮೇಝಿಂಗ್ ಆಗಿ ತೆರೆ ಮೇಲೆ ತಂದಿರೋದು ನಮ್ಮ ಪ್ರೀತಿಯ ರಾಗಿಣಿ ದ್ವಿವೇದಿಯವರು, ಅದೇ ರೀತಿಯಾಗಿ ರಾಜವರ್ಧನ್ ಅವರು. ಹಾಗಾಗಿ ನಿನ್ನೆ ಈ ಹಾಡನ್ನ ಆನಂದ್ ಆಜಿಯೋದಲ್ಲಿ ಫುಲ್ ವಿಡಿಯೋ ಸಾಂಗ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಹಾಗಾಗಿ ಕಂಪ್ಲೀಟ್ ಇಷ್ಟು ದಿನ ಬರೀ ಫೋಟೋಗಳ ಜೊತೆ ನೋಡ್ತಾ ಇದ್ರೆ ಒಂದು ಅಲ್ಲಿ ಝಲಕ್ ಅಷ್ಟೇ ಇತ್ತು. ಇದೀಗ ಸಾರಾಯಿ ಶಾಂತಮ್ಮ ಫುಲ್ ವಿಡಿಯೋ ಸಾಂಗ್ ನೆನ್ನೆ ರಿಲೀಸ್ ಆಗಿದೆ. ಆ ಹಾಡು ನಿಮ್ಮೆಲ್ಲರಿಗೋಸ್ಕರ. ನಮ್ಮ ಗಂಡ್ಮಕ್ಳಿಗೆ ಮಾತ್ರ ಅಲ್ಲ, ನಮ್ಮಂತ ಹೆಣ್ಮಕ್ಳಿಗೂ ಕೂಡ ಈಗ ಹಾಟ್ ಫೇವ್ರೇಟ್ ನಮ್ಮ ಸಾರಾಯಿ ಶಾಂತಮ್ಮ. ಅದ್ರ ಜೊತೆಗೆ ಇಂಡಸ್ಟ್ರಿಯಲ್ಲಿ ಈಗ ಹಾಟ್ ಕಪಲ್ ಆಗಿ ನಮ್ಮ ರಾಜವರ್ಧನ್ ಸರ್ ಹಾಗೂ ನಮ್ಮ ರಾಗಿಣಿ ಮ್ಯಾಮ್ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. ಹಾಗಾಗಿ ಇದೀಗ ಈ ಸಾರಾಯಿ ಶಾಂತಮ್ಮ ಬಗ್ಗೆ ಮಾತನಾಡ್ಬೇಕು ಅಂದ್ರೆ ನಮ್ಮ ಟೆಕ್ನಿಷಿಯನ್ಸ್ ಅನ್ನ ಮಾತಾಡಿಸ್ಲೇಬೇಕು. ಮೊದಲನೇದಾಗಿ ನಮ್ಮ ಕೊರಿಯೋಗ್ರಾಫರ್, ನಮ್ಮ ಡಾನ್ಸ್ ಮಾಸ್ಟರ್ ಧನಂಜಯ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಕೊರಿಯೋಗ್ರಾಫರ್ ಧನಂಜಯ್ ಅವರನ್ನ. ಅದೇ ರೀತಿಯಾಗಿ ನಮ್ಮ ಲಿರಿಸಿಸ್ಟ್ ಚಿನ್ಮಯಿ ಬಾವಿಕೆರೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಫೈಟ್ ಮಾಸ್ಟರ್ ಟೈಗರ್ ಶಿವು ಸರ್ ಆನ್ ಸ್ಟೇಜ್ ಪ್ಲೀಸ್. ನಮ್ಮ ಫೈಟ್ ಮಾಸ್ಟರ್ ಟೈಗರ್ ಶಿವು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆನ್ ಸ್ಕ್ರೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ ಹೈಟ್ ಕೆಮಿಸ್ಟ್ರಿ ಎಲ್ಲ ತುಂಬಾ ಮ್ಯಾಚ್ ಆಗಿದೆ. ಓಕೆ, ಇದೀಗ ನೇರವಾಗಿ ನಮ್ಮ ಲಿರಿಸಿಸ್ಟ್ ಅವರಿಂದ ಮಾತು ಶುರು ಮಾಡೋಣ. ಚಿನ್ಮಯಿ ಸರ್, ನೀವು ಬರೆದಿರುವಂತಹ ಸಾರಾಯಿ ಶಾಂತಮ್ಮ ಹಾಡು ತುಂಬಾ ಕಡೆ ವೈರಲ್ ಆಗಿರುವಂತಹ ಹಾಡು. ಎಷ್ಟು ಖುಷಿ ಇದೆ, ನಮ್ಮ ಗಜರಾಮ ಸಿನಿಮಾ ಫೆಬ್ರವರಿ 7ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಶಾಂತಮ್ಮನ ಪವಾಡ ಜೋರಾಗಿದೆ ಅಂತ ಕಾಣಿಸುತ್ತೆ. ರಾಗಿ ಮೇಡಮ್ ಮತ್ತೆ ರಾಜವರ್ಧನ್ ತುಂಬಾ ವೈರಲ್ ಆಗಿದೆ ಸಾಂಗು. ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕೆ. ಮತ್ತೊಮ್ಮೆ ಮನೋಮೂರ್ತಿ ಸರ್ ಅವರ ಮ್ಯೂಸಿಕ್ ಎಲ್ಲರನ್ನ ಮೋಡಿ ಮಾಡ್ತದೆ ಅಂತ ಅನ್ಕೊಂಡಿದೀನಿ. ಸಿನಿಮಾ ಕೂಡ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಈ ಸಿನಿಮಾ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇನ್ನೊಂದು ಸೋನು ನಿಗಮ್ದು ಕನಸಲ್ಲಿ ಮೊದಲನೇದಾಗಿ ರಾಗಿಣಿ ಮೇಡಮ್, ರಾಜವರ್ಧನ್ ಸರ್ ಈ ಸಾಂಗ್ ನ ಬೇರೆ ಲೆವೆಲ್ಗೆ ತಗೊಂಡೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಆಸ್ ಎ ಟೆಕ್ನಿಷಿಯನ್ ಆಗಿ ನಾನು ಚಂದ್ರಶೇಖರ್ ಸರ್ ಮಾತಾಡ್ಬೇಕಾದ್ರೆ ಈ ಸಾಂಗ್ ಬೇರೆ ಏನಾದ್ರು ಮಾಡ್ಬೇಕು, ಇಲ್ಲೇ SRV ಕೆಳಗಡೆನೆ ನರಸಿಂಹಮೂರ್ತಿ ಸರ್ ಕಾರಲ್ಲೇ ಕುತ್ಕೊಂಡು ಈ ಸಾಂಗ್ ಪ್ಲಾನ್ ಮಾಡ್ಬೇಕಾದ್ರೆ ಪ್ಲಾನ್ ಆಗಿದ್ದು. ಬಟ್ ಬೇರೆ ತರ ಮಾಡ್ಬೇಕು ಅಂತ ಹೇಳಿದಾಗ ಒಂದು ಒಳ್ಳೆ ಪ್ಲಾನ್ ಏನಂದ್ರೆ ರಾಗಿಣಿ ಮೇಡಮ್ ಫಸ್ಟ್ ಜಾಯ್ನ್ ಆದ್ರು. ನಮ್ಮ ಇಡೀ ಟೀಮ್ಗೆ ಒಂಥರ ಲಕ್ಕಿ ಚಾಮು ರಾಗಿಣಿ ಮೇಡಮ್. ಈ ಸಿನಿಮಾಗೂ ಅಷ್ಟೇನೆ, ಯಾಕಂದ್ರೆ
ನಿಮ್ಮಂಥವ್ರ ಸಪೋರ್ಟು ಈ ತರ ಸಿನಿಮಾಗೆ ಬಂದಿದ್ದು ತುಂಬಾ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಮೇಡಮ್, ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ಆಮ್ ಟೆಲಿಂಗ್ ಯು. ಅಂಡ್ ಒನ್ ಮೋರ್ ಥಿಂಗ್, ರಾಜವರ್ಧನ್ ಸರ್ ಬಗ್ಗೆ ಒಂದು ಸೀಕ್ರೆಟ್ ಇದೆ. ಏನಂದ್ರೆ ಅವ್ರು ಯಾವಾಗ್ಲೂ ಹೇಳೋರು ಸಾಂಗ್ ಇದ್ದಾಗ, ಮಾಸ್ಟರ್ ನಾನು ಫೈಟ್ ಅಂದ್ರೆ ಮಾಡ್ಬಿಡ್ತೀನಿ ಸಾಂಗ್, ಬಟ್ ಹಂಗೆ ಹೇಳಿ ಹೇಳಿನೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು. ನನಗೆ ಒಂದು ನರ್ಸಿ ಸರ್ ಹೇಳೋರು, ಎಷ್ಟು ಬರ್ಬೋದು ಡ್ಯಾನ್ಸ್ ಬಿಟ್ಟು ರಾಜವರ್ಧನ್ ಸರ್ಗೆ ಅಂತ. ಬರುತ್ತೆ ಸರ್ ಅಂತ ರಾಜವರ್ಧನ್ ಸರ್ ಕೇಳೋರು, ಎಂಡಲ್ಲಿ ಒಂದ್ ಬಿಟ್ ಬರುತ್ತೆ, ಓಕೆ ನಾನು ಸೇಫು ಅಂತ ಹೇಳೋರು ಯಾವಾಗ್ಲೂ. ಬಟ್ ಈ ಸಾಂಗ್ ನೋಡಾದ್ಮೇಲೆ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ರಾಗಿಣಿ ಮೇಡಮ್ದು ರಾಜವರ್ಧನ್ ಸರ್ದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಒಂದು ಚೂರು ಗ್ಯಾಪ್ ಕೊಟ್ಟಿಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇಂದ ಹಿಡಿದು ಡಾನ್ಸ್ ಇಂದ ಹಿಡಿದು ಎಲ್ಲೂ ಗ್ಯಾಪ್ ಕೊಡಿದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ರಾಜವರ್ಧನ್ ಸರ್, ನೀವು ಕ್ಲಾಸಿಗೆ ಬಂದು ಪ್ರಾಕ್ಟೀಸ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್. ಇದೆಲ್ಲದಕ್ಕೂ ನಮ್ಗೆ ಮ್ಯೂಸಿಕ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದು ಮನೋಮೂರ್ತಿ ಸರ್. ಎಲ್ಲರೂ ಹೇಳ್ತಾರೆ ಈ ತರ ಸಾಂಗು ಮನೋಮೂರ್ತಿ ಸರ್ ಕೊಟ್ರ ಅಂತ. ಸರ್ ವೆರಿ ಗುಡ್ ಮ್ಯೂಸಿಕ್ ಸರ್. ಒಂದೊಂದು ರಿದಮ್ಮನ್ನು ನಾವಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಡ್ಯಾನ್ಸರ್ಸ್ ಕೇಳೋರು, ಮಾಸ್ಟರ್ ಇನ್ನೊಂದು ಸ್ವಲ್ಪ ಮ್ಯೂಸಿಕ್ ಸೌಂಡ್ ಜಾಸ್ತಿ ಕೊಟ್ರೆ ನಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳೋರು. ಅಷ್ಟು ಹೈ ಎನರ್ಜಿಲಿ ಡ್ಯಾನ್ಸ್ ಮಾಡೋರು. ರಿಹರ್ಸಲ್ ಮಾನಿಟರ್ ಮಾಡ್ಬೇಕಾದ್ರೂ ಎನರ್ಜಿಲಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಸಾಂಗು ಇದೇನೆ. ತುಂಬಾ ಥ್ಯಾಂಕ್ ಯು ಸರ್. ಈಗ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾವೆಲ್ಲ ಕಾಣ್ತೀವಿ, ಬಟ್ ಮ್ಯೂಸಿಕ್ ಯಾವಾಗ್ಲೂ ಅದು ನಮ್ಗೆ ಬೇಸ್ ಇದ್ದಂಗೆ. ಡ್ಯಾನ್ಸ್ಗೆ ಮ್ಯೂಸಿಕ್ಗೆ ಸೋಲು, ಆ ಸೋಲ್ನ ನೀವು ನಮಗೆ ಕೊಟ್ಟಿದ್ರ, ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನನ್ನ ಜೊತೆಗೆ ಯಾವಾಗ್ಲೂ ಹೆಗಲ್ ಕೊಟ್ಟಿರುವಂತ ಚಂದ್ರಶೇಖರ್ ಸರ್. ಚಂದ್ರ ಸರ್ ಏನಂದ್ರೆ ಹೊಸದೇನಾದ್ರು ಪ್ರಯತ್ನ ಪಡ್ಬೇಕಂದ್ರೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನೇ ಹೇಳಿದೆ ಸರ್ ಬೇರೆ ಎಲ್ಲ ಲೈಟ್ ಡಲ್ ಮಾಡಿ ಆರ್ಟಿಸ್ಟ್ ಮೇಲೆ ಮಾತ್ರ ಲೈಟ್ ಇಟ್ಟು ಸ್ವಲ್ಪ ಫೈರ್ ಇಟ್ಕೊಂಡು ಏನಾದ್ರು ಮಾಡೋಣ ಅಂದ್ರೆ, ಒಳ್ಳೆ ಐಡಿಯಾ ಮಾಡೋಣ, ಸ್ವಲ್ಪ ಬೇರೆ ತರನೇ ಪ್ಲಾನ್ ಮಾಡ್ಬೇಕಾಗುತ್ತೆ, ಒನ್ ಡೇ ಬಿಫೋರ್ ಎಲ್ಲ ಲೈಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ. ತುಂಬಾ ಥ್ಯಾಂಕ್ ಯು ಸರ್ ಚಂದ್ರ ಸರ್. ಸುನಿಲ್ ಸರ್ಗೆ ನಾನು ಒಂದು ವಿಷಯ ಹೇಳ್ಬೇಕು. ನಾನು ಸುನಿಲ್ ಸರ್ ಅಸೋಸಿಯೇಟ್ ಇದ್ದಾಗ ಒಟ್ಟಿಗೆ ಕೆಲಸ ಮಾಡಿದ್ವಿ ಅಪ್ಪು ಸರ್ ಸಿನಿಮಾದಲ್ಲಿ. ಈಗೇನಂದ್ರೆ ಇವಾಗ ನಾವು ಮತ್ತೆ ಒಟ್ಟಿಗೆ, ಅವರು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ್ದಾರೆ, ನಾನು ಇಂಡಿಪೆಂಡೆಂಟ್ ಕೊರಿಯೋಗ್ರಾಫರ್ ಆಗಿದ್ದೀನಿ. ಸೊ ಈಗ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಸರ್ ನಮ್ಮಿಬ್ರಿಗೆ ಪ್ರೂವ್ ಮಾಡ್ಕೊಳಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಸಾರಾಯಿ ಶಾಂತಮ್ಮ ನಾವು ಲಿರಿಕಲ್ ವಿಡಿಯೋ ಬಿಟ್ಟಾಗ್ಲೇನೆ ಒಂದು ಹೀಟ್ ಕ್ರಿಯೇಟ್ ಆಗಿತ್ತು, ಬಟ್ ನಿನ್ನೆಯಿಂದ ಒಂದು ಫೈರ್ ಸ್ಟಾರ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಅಂಟ್ಕೊಂಡಿದೆ. 7th ಡೆಫಿನೆಟ್ಲಿ ಎಲ್ಲಾರು ಸಿನಿಮಾಗೆ ಬಂದು ಈ ಸಿನಿಮಾನ ಪ್ರೋತ್ಸಾಹಿಸ್ತಾರೆ, ಈ ಸಿನಿಮಾನ ಸಕ್ಸಸ್ ಮಾಡ್ತಾರೆ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಫೈಟ್ ಮಾಡೋಣ ಸರ್. ಚಾಲೆಂಜಿಂಗ್ ಆಗಿತ್ತ? ಓ ಮೈ ಗಾಡ್. ಎಷ್ಟು ಫೈಟ್ ಮಾಡಿದ್ದೀರಾ? ಚಾಲೆಂಜಿಂಗ್ ಆಗಿತ್ತಾ? ರಾಜವರ್ಧನ್ ಸರ್ ಅದಕ್ಕೆ ಹೇಗೆ ಮಾಡ್ತಿದ್ರು? ಅದು ಮೈಕಲ್ಲಿ ಹೇಳ್ಬೇಕು ನೀವು ಪ್ಲೀಸ್. ಎಲ್ರಿಗೂ ನಮಸ್ತೆ. ಫೈಟ್ ಬರಬೇಕಾದ್ರೆ ತುಂಬಾ ಟಫ್ ಫೈಟು, ಕುಸ್ತಿ ಫೈಟು. ಬಟ್ ನನ್ನ ನಂಬಿ ಕೊಟ್ಟಿದ್ದಕ್ಕೆ ಸುನೀಲ್ ಸರ್ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ರಾಜವರ್ಧನ್ ಸರ್ ಆಗಿರ್ಬೋದು, ಚಂದ್ರ ಸಾರು, ಟೋಟಲ್ ಟೀಮೇ ಸಪೋರ್ಟ್ ಮಾಡಿ ನನಗೆ ಒಂದು 3 ಫೈಟ್ ಆಪರ್ಚುನಿಟಿ ಕೊಟ್ಟರು. ಅದು ತುಂಬಾ ಟಫ್ ಆಗಿತ್ತು, ತುಂಬಾ ಕಷ್ಟಪಟ್ಟು ಮಾಡಿದ್ವಿ. ಕುಸ್ತಿ ಫೈಟು ಟ್ರೈನ್ ಅಪ್ ಮಾಡ್ಬೇಕಂದ್ರೆ ಲಿಗಮೆಂಟ್ ಟೇರ್ ಆಗಿತ್ತು ಅವ್ರಿಗೆ, ಬಟ್ ಆದರೂ ನೋವು ಕರ್ಕೊಂಡು ಮಾಡಿದ್ರು. ಬಟ್ ನಾವು ಶೂಟ್ ಬೇಕಾದ್ರೆ ಬಿಸಿಲು ಜಾಸ್ತಿ ಇತ್ತು, ಕೆಳಗಡೆ ಪಾದೆಲ್ಲ ಸುಟ್ಟೋಗಿತ್ತು, ಆದರೂ ಕಷ್ಟಪಟ್ಟು ಮಾಡಿದ್ರು. ಇದು ತುಂಬಾ ಹಾರ್ಡ್ ವರ್ಕ್ ಮಾಡೋದು. ಒಂದು ಕುಸ್ತಿ ಸಾಂಗ್ ಒಂದು ಮಾಡಿದೆ ರಾಜವರ್ಧನ್ ಸರ್ ಜೊತೆ. ರಾಜವರ್ಧನ್ ಸರ್ ನೋಡೋದಕ್ಕೆ ತುಂಬಾ ವೆಲ್ ಬಿಲ್ಟು, ಆಮೇಲೆ ಹೈಟು, ಈ ತರ ಇದಾರೆ ಎಲ್ಲ ಅಂತ ಎಲ್ರಿಗೂ ಗೊತ್ತಿತ್ತು ನಮ್ಮ ಟೀಮ್ಗೆ. ಬಟ್ ಈ ಸೋ ಫ್ಲೆಕ್ಸಿಬಲ್. ಅವರೇ ಬ್ಯಾಕ್ ಬೆಂಡ್ ಮಾಡಿ, ಬರೀ ಕೈ ಹಿಡ್ದಿರೆ ಹೆಡ್ ಸ್ಟ್ಯಾಂಡ್ ಅಲ್ಲೇ ಬ್ಯಾಕ್ ಬೆಂಡ್ ಮಾಡಿ ಮಾಡಿದ್ದಾರೆ. ಪ್ಲಸ್ ಹ್ಯಾಂಡ್ ನ ಕೆಳಗಡೆ ಇಟ್ಟು ಕಾಲ್ನ ಮೇಲ್ಗಡೆ ಇಟ್ಟು ಆ ಥರದ್ದು ತುಂಬಾ ಒಂದಷ್ಟು ಹೊಸ ಅಂದ್ರೆ ಯೂಶಲಿ ಕುಸ್ತಿ ಸಿನಿಮಾದಲ್ಲಿ ಯಾವ ಹೀರೋಗಳು ಮಾಡದೇ ಇರೋದು ಅವರೇ ಓನಾಗಿ ಟ್ರೈ ಮಾಡಿ ಮಾಡಿದ್ದಾರೆ. ನಾನು ಹೇಳ್ದೆ ಒಂದ್ ದಿವಸ ಪ್ರಾಕ್ಟೀಸ್ ಮಾಡಿ ಮಾಡ್ಬೋದಾ ಅಂತ, ಬಟ್ ಇಮಿಡಿಯೇಟ್ ಮಾಡಿದ್ರು. ಅದಕ್ಕೂ ಥ್ಯಾಂಕ್ ಯು ಸರ್. ಅಂದ್ರೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ ಅವ್ರು ಕುಸ್ತಿ ಯಾವ ರೀತಿ ಕಲಿತಾರೆ, ಬಿಗಿನಿಂಗ್ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸಾಂಗ್ ಮಾಂಟೇಜ್ ಅಲ್ಲೇ ಸಾಂಗ್ ಕುಸ್ತಿ ಬರುತ್ತೆ. ಈ ತರ ಮಾಂಟೇಜ್ ಅಲ್ಲಿ ಕುಸ್ತಿ ಮಾಡಿರ್ತಾರದು ತುಂಬಾ ಕಡಿಮೆ ಸಾಂಗು. ಬಟ್ ನಮ್ಗೆ ಆ ತರದ ಒಂದು ಸಾಂಗ್ ಸಿಕ್ತು, ಅದು ಒಂಥರ ಲಕ್ಕೆ. ಆಸ್ ಎ ಕೊರಿಯೋಗ್ರಾಫರ್ಗೆ ಇದೆಲ್ಲ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್. ಅಂದ್ರೆ ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾರೋ, ಕುಸ್ತಿ ಕಲಿಯಕ್ ಸ್ಟಾರ್ಟ್ ಮಾಡ್ತಾರೋ ಒಂದು ವ್ಯಕ್ತಿ
ಎಲ್ಲಿವರೆಗೂ ಅವರು ರೀಚ್ ಆಗ್ತಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಡೆಡಿಕೇಶನ್ ಯಾವ ತರ ಇರುತ್ತೆ ಅಂತ ಒಂದು ಸಾಂಗಲ್ಲೇ ತೋರಿಸ್ಬೇಕು. ಟೈಮ್ ಲ್ಯಾಪ್ಸು, ನಂಬರ್ ಆಫ್ ಡೇಸು, ಅದನ್ನ ನಾವು ರಾಜವರ್ಧನ್ ಸರ್ ಕೈಯಲ್ಲಿ ಮಾಡಿಸ್ವಿ. ಬಿಗಿನಿಂಗ್ ಅವ್ರು ಯಾವ ತರ ಸ್ಟಾರ್ಟ್ ಮಾಡ್ತಾರೆ, ಅದೇ ಸಾಂಗ್ ಅಲ್ಲಿ ಹೆಂಗ್ ಎಂಡ್ ಮಾಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಕುಸ್ತಿಪಟಿಗಳು ಬರೀ ದೇಹದಾಢ್ಯ ಒಂದೇ ಇರೋದಿಲ್ಲ, ಅವ್ರು ಅಷ್ಟೇ ಫ್ಲೆಕ್ಸಿಬಲ್ ಆಗು ಇರ್ತಾರೆ, ಹಂಗೆ ಅವ್ರು ಬೆಂಡ್ ಆಗ್ತಾರೆ. ಎಲ್ಲ ಅವ್ರದ್ದು ಏನೇನ್ ಕುಸ್ತಿಪಟುಗಳು ಒಂದೊಂದು ಪಟ್ಟು ಇದೆಯೋ ಅದನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು, ಅದು ನನಗೆ ಹೆಲ್ಪ್ ಆಯ್ತು. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮ್ಮ ಫೈಟ್ ಮಾಸ್ಟರ್, ಲಿರಿಸಿಸ್ಟ್ ಹಾಗೂ ಡಾನ್ಸ್ ಮಾಸ್ಟರ್ಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದೀಗ ನಮ್ಮ ಸಿನಿಮಾದಲ್ಲಿ ಎಲ್ಲ ಎಮೋಷನ್ಸ್ ಕೂಡ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಹಾಗಾಗಿ ಒಂದು ಸಿನಿಮಾದಲ್ಲಿ ಲವ್ ಸ್ಟೋರಿ ಎಷ್ಟು ಇಂಪಾರ್ಟೆಂಟು, ಒಂದು ಕಥೆ ಎಷ್ಟು ಗಟ್ಟಿಯಾಗಿರ್ಬೇಕು, ಅಷ್ಟೇ ಕಾಮಿಡಿನೂ ಇರಬೇಕಾಗುತ್ತೆ, ಖಳನಾಯಕನೂ ಕೂಡ ಬೇಕಾಗುತ್ತೆ. ಹಾಗಾಗಿ ನಮ್ಮ ಫೇವ್ರೆಟ್ ಸ್ಟಾರ್ ಎಲ್ಲ ಜೊತೆಲೆ ಕೂತಿದ್ದಾರೆ, ಅವ್ರನ್ನ ಕರೆದು ಮಾತಾಡಿಸ್ಬಿಡೋಣ. ರಾಘುರಾಮನ್ ಕೊಪ್ಪ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ವಿಜಯ್ ಚೆಂಡೂರು ಸರ್ ದಯಮಾಡಿ ನೀವು ನಮ್ಮನ್ನ ಜಾಯಿನ್ ಆಗಬೇಕು. ನಮ್ಮ ಕಾಮಿಡಿ ಸಂತು ಅವರು ದಯವಿಟ್ಟು ಬರಬೇಕು. ಆ್ಯಂಡ್ ನಮ್ಮ ಖಳನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಪ್ರಸನ್ನ ಅವರು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವ್ರನ್ನ ಮತ್ತೆ ಕೂರಿಸೋಣ. ಸಂತು ಸರ್ ಬನ್ನಿ ಪ್ಲೀಸ್. ಆಮೇಲೆ ಮತ್ತೆ ಕರೆ ಸಂತು ಸರ್ ಬನ್ನಿ ಪ್ಲೀಸ್. ಹೌದು, ಅವತ್ತು ರಾಗಿಣಿ ಮ್ಯಾಮ್ನ ಹುಡುಕ್ತಾ ಇದ್ರು ಆಕ್ಚುಲಿ ಸರ್. ಎಸ್ ರಘು ಸರ್ ಬನ್ನಿ ಪ್ಲೀಸ್. ಓಕೆ, ವಿಜಯ್ ಚೆಂಡೂರು ಸರ್ ಹೇಗಿದ್ದೀರಾ? ನಿಮ್ಮಿಂದ ಶುರು ಮಾಡೋಣ. ಪ್ರಸನ್ನ ಸರ್, ನಿಮ್ಮ ಜರ್ನಿ ಗಜರಾಮನ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಮೊದಲನಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ಟ್ರೈಲರ್ ರಿಲೀಸ್ ಇವೆಂಟ್ಗೆ ನಾನು ಬೆಂಗಳೂರಲ್ಲಿ ಇಲ್ದಿರೋ ಕಾರಣ ಬರ್ಲಿಕ್ಕೆ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಸಾರಿ ಅಂತ ಕೇಳ್ತೇನೆ. ಇವತ್ತು ಇವೆಂಟ್ಗೆ ಇನ್ವೈಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನೊಬ್ಬ ಆಡಿಯನ್ಸ್ ಆಗಿ ಹೇಳೋದಿದ್ರೆ, ನಾನೊಂದು ಸಿನಿಮಾಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಂದು ಸಿನಿಮಾದ ಟೈಟಲ್ ನೋಡಿ ಹೋಗುವಂಥ ಎಷ್ಟೋ ಸಿನಿಮಾಗಳಿದೆ. ಅದೇ ರೀತಿ ಒಂದು ಒಳ್ಳೆ ಟೈಟ್ಲ್ ಅಂತ ಹೇಳ್ಬೋದು. ನಮ್ಮ ಚಿತ್ರದಲ್ಲಿ ಗಜರಾಮ ಅಂತ ಇಟ್ಟಿದ್ದಾರೆ. ನನ್ನ ಪರ್ಸನಲ್ ಫೇವರೇಟ್ ಅಂತ ಹೇಳ್ಬೋದು ಗಜರಾಮ. ಯಾಕೆಂದರೆ ನಾನು ಆಂಜನೇಯನ ಪರಮ ಭಕ್ತ. ಗಜರಾಮ ತುಂಬ ಕನೆಕ್ಟ್ ಆಗಿರುವಂಥ ಟೈಟಲು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳೋದಿದೆ, ನರ್ಸಿ ಸರ್, ಥ್ಯಾಂಕ್ ಯು ಸೋ ಮಚ್. ಅವರ ಹಿಂದಿನ ಬಾಂಡ್ ರವಿ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು. ಅವರ ಲೈಫ್ ಲೈನ್ ಫಿಲಮ್ಸ್ ಮುಖಾಂತರ ಈ ಚಿತ್ರದಲ್ಲಿ ಒಂದು ಒಳ್ಳೆ ಮೇಜರ್ ಪಾತ್ರ ಮಾಡುವಂಥ ಅವಕಾಶ ಸಿಕ್ತು. ಆ್ಯಂಡ್ ನಮ್ಮ ಝೇವಿಯರ್ ಸರ್ ಬಗ್ಗೆ ಹೇಳೋದಿದ್ರೆ, ಒನ್ ಆಫ್ ದ ಪ್ರೊಡ್ಯೂಸರ್, ನನಗೆ ಅವ್ರ ಮೇಲೆ ತುಂಬ ಪ್ರೀತಿ, ವಿಶ್ವಾಸ, ಒಂದು ಏನೊಂದು ರೆಸ್ಪೆಕ್ಟ್, ಬ್ರದರ್ಹುಡ್ ಅಂತ ಹೇಳ್ಬೋದು. ಸರ್ ನಿಮಗೂ ತುಂಬ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಮ್ಮ ಸುನಿಲ್ ಸರ್ ಬಗ್ಗೆ ಹೇಳೋದಿದ್ರೆ, ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ನಿರ್ದೇಶಕ ಬಂದಿದ್ದಾನೆ ಅಂತ ಹೇಳ್ಬೋದು. ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ನಾನು ಪರ್ಸ್ನಲ್ ಆಗಿ ಹೇಳಬೇಕು ಅಂತಿದ್ರೆ, ನಾನು ತುಂಬ ವರ್ಷಗಳಿಂದ ಕಾಯ್ತಿದ್ದೆ ಒಂದು ಕುಸ್ತಿ ಪೈಲ್ವಾನ್ ಪಾತ್ರ ಮಾಡಬೇಕು ಅಂತೇಳಿ. ಆದರೆ ಆ ಥರದ ಪಾತ್ರಗಳು ನನಗೆ ಇದುವರೆಗೂ ಸಿಕ್ಕಿರಲಿಲ್ಲ. ಬಟ್ ಗಜರಾಮದ ಮುಖಾಂತರ ನನಗೊಂದು ಕುಸ್ತಿ ಪೈಲ್ವಾನ್ ಪಾತ್ರ ಸಿಕ್ತು. ತುಂಬ ಖುಷಿ ಆಯಿತು. ಆ್ಯಂಡ್ ಕೆಲವು ಸ್ಟೈಲ್ ಆಫ್ ಕುಸ್ತಿ ಅನ್ನೋದೇನಿದೆ, ಆ ಪಟ್ಟುಗಳನ್ನು ಹಾಕೋದಾಗಿರ್ಬೋದು, ಅಂತ ಕೆಲವು ಸ್ಟಂಟ್ಸ್ಗಳನ್ನು ಮಾಡುವಂಥ ಅವಕಾಶ ಸಿಕ್ತು. ನಮ್ಮ ಶಿವ ಮಾಸ್ಟರ್ ಕಡೆಯಿಂದ ಒಂದು ಒಳ್ಳೆ ಫೈಟ್ ಕಂಪೋಸ್ ಆಗಿದೆ. ಆ್ಯಂಡ್ ರಾಜವರ್ಧನ್ ಸರ್, ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಇನ್ನು ಕೂಡ ಫ್ಯೂಚರಲ್ಲಿ ತುಂಬ ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡೋಣ ಅಂತೇಳಿ ಆಸೆ ಪಡ್ತೀನಿ. ಫೆಬ್ರವರಿ 7ನೇ ತಾರೀಕು ಗಜರಾಮ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಮಾತಾಡಬೇಕು, ಮೇಡಮೇ ಎದ್ದೋಗ್ಬಿಟ್ಟವ್ರಲ್ಲ ಅಂತ. ಹೌದು, ಏಕೆ ಹಿಂಗೆಲ್ಲ ನಡೆಯುತ್ತಾ ಅಂದ್ರೆ ಮೇಡಮ್? ಅಲ್ಲ, ಸುಮ್ಮನೆ ವೇಸ್ಟ್ ಆಗತ್ತಲ್ಲ ಅಂತ ಅವರು ಕೇಳಿಸ್ಕೋಬೇಕಲ್ಲ. ಒಂದೆರಡು ಅಲ್ಲ, ಇನ್ನೇನು ಸಾರೈ ಶಾಂತಮ್ಮ ಅಂದ್ರೆ ಮೇಡಮ್ ಬಗ್ಗೆನೇ ಮಾತಾಡ್ಬೇಕು. ಅಲ್ಲ, ಸಿನಿಮಾ ಬಗ್ಗೆ, ಗಜರಾಮದ ಬಗ್ಗೆ ಮಾತಾಡ್ತೀನಿ, ಆದರೆ ಮೇಡಮ್ ನೋಡ್ಕೊಂಡು ಮಾತಾಡಿದ್ರೆ ಏನೋ ಒಂದು ಎನರ್ಜಿ ಅಂತ ಅಷ್ಟೇ. ಈಗ ಪಕ್ಕದಲ್ಲಿದ್ದವ್ರು ಹೇಳ್ತಾ ಇರ್ಲಿಲ್ವಾ, ಸಾರಾಯಿ ಕುಡಿದಷ್ಟೇ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ. ನನಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ. ಯಾರು? ನಾಟಿ ಅಲ್ಲ ಸರ್, ನಾನು ಮಾತಾಡ್ತಿರೋದು ಬ್ಯೂಟಿ ಬಗ್ಗೆ. ಥ್ಯಾಂಕ್ ಯು ಸರ್. ನಾನು ಒಂದು ಸ್ವಲ್ಪ ನಾಟಿನೇ ಅಂದರೆ, ಯಾಕೆಂದರೆ ನಾನು ನಿಮಗೆಲ್ಲ ಗೊತ್ತೇ ಇದೆ, ಮೇಡಮ್ನ ನಾವು ಟಿ ವಿ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೋ. ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ.
ಆ ಸಂತೋಷನ ಹೆಂಗೆ ತೋಡ್ಕೊಳ್ಳೋದು ಹೇಳಿ ಅಲ್ವಾ? ನಾನೊಬ್ಬನೇ ಇಲ್ಲ, ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲಲ್ಲಿ ನೋಡಿ ಖುಷಿ ಪಟ್ಟಿರ್ತಾರೆ. ಹಂಗಲ್ಲ, ನಿಮ್ಮ ಸಾಂಗು ಮೇಡಮ್ ಪಿಕ್ಚರು ಈಗ ವೀರಮ್ಮದ ಕರೀಲಿ ಆ ಸಾಂಗ್ನ ಎಷ್ಟು ಸರಿ ನೋಡಿದೀವಿ ನಾವು. ಅವಾಗ ಸ್ಕೂಲ್ ಅಲ್ಲ, ಕಾಲೇಜ್. ಅವಾಗ ನಾನು ಆ ಮೇಡಮ್ ನೋಡಿದ್ರೆ ಒಂದು ಎನರ್ಜಿ ನಮಗೆ. ಈಗ ಒಂದು ಎನರ್ಜಿ ಮೇಡಮ್ ಎದುರುಗಡೆ ನಿಂತಿರೋದು ನೋಡಿ, ಕುಂತಿರೋದು ನೋಡಿ ಭಾರಿ ಖುಷಿ ಆಗುತ್ತೆ. ಲವ್ ಯು ಮೇಡಮ್, ನಿಮ್ಮನ್ನ ಸಖತ್ ಇಷ್ಟಪಡ್ತೀವಿ ನಾವು. ಥ್ಯಾಂಕ್ ಯು. ನೋಡಿ ಲವ್ ಯು ಟು ಅಂತೇ ಬಿಟ್ರು ಅವರು. ಓ ಥ್ಯಾಂಕ್ ಯು, ಅದನ್ನ ಇಟ್ಕೊಳ್ರಪ್ಪ, ಯಾಕೆಂದ್ರೆ ಅದೊಂದೇ ಸಾಕ್ಷಿ ನಮಗೆ. ಭಾರಿ ಖುಷಿ ಆಗುತ್ತೆ ಮೇಡಮ್, ಥ್ಯಾಂಕ್ ಯು. ನಾವು ಯಾಕೆಂದರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೆ ನಾವು. ಕಾಮಿಡಿ ಕಿಲಾಡಿ ಮತ್ತು ಗಿಚ್ಚಿ ಗಿಲಿಗಿಲಿ, ಮಜಾ ಬರುತ್ತಾ, ಈ ಥರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ದು ಭಾರಿ ಖುಷಿ ಆಗುತ್ತೆ. ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನೆಲ್ಲ ಟಿ ವಿಲಿ ನೋಡ್ತಾ ಇದ್ದು, ಇವತ್ತು ಎದುರುಗಡೆ ಬಂದ ತಕ್ಷಣವೇ ಒಂದು ಸಾರಾಯಿ ಮೈ ಮೇಲೆ ಬಿದ್ದಂಗೆ ಆಗ್ಬಿಡ್ತು. ಮೇಡಮ್ ಥ್ಯಾಂಕ್ ಯು, ದೊಡ್ಡ ಫ್ಯಾನ್ ಮೇಡಮ್ ನಿಮಗೆ. ಥ್ಯಾಂಕ್ ಯು. ಈಗ ಮಾತಾಡ್ತೀನಿ ನಾನು. ಏನ್ ಮೇಡಮ್? ಹೌದಾ? ಇರ್ಲಿ, ಮೇಡಮ್ ಜೊತೆ ಮಾತಾಡ್ದಂಗೆ ಆಯ್ತಲ್ಲ, ಸಾಕು. ಥ್ಯಾಂಕ್ ಯು. ಆಮೇಲೆ ಗಜರಾಮ ಪಿಕ್ಚರು, ನಾನೊಂದು ಟ್ರೈಲರ್ ಒಂದು ಡೈಲಾಗ್ ನೋಡಿದೆ ನಮ್ಮ ಶರತ್ ಲೋಹಿತಾಶ್ವ ಸರ್ದು, ನನ್ನ ರಾಮ ಗಜರಾಮ ಅಂತ. ಆ ಒಂದು ಟೈಟ್ಲ್ ನೋಡಿದಾಗಲೇ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ಮೈರೋಮ ಜುಂಬನ್ನುತ್ತೆ. ಆಮೇಲೆ ಎಲ್ಲೂ ಒಂದು ಕಡೆ ಕಣ್ಣು ಆ ಕಡೆ ಈ ಕಡೆ ಆಯಿಸಂಗಿಲ್ಲ, ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ. ಸಿನಿಮಾನು ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಬಂದಿದೆ ಅಣ್ಣ. ಆಮೇಲೆ ಈ ಸಾರಾಯಿ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದ್ದೀನಿ. ಧನು ಮಾಸ್ಟ್ರು ಹೇಳ್ಕೊಳ್ಳೇ ಇಲ್ಲ, ಏನಾಯ್ತೋ ಏನೋ ಅವ್ರಿಗೆ ಆ ಥರ ಫೀಲಿಂಗ್ ಅನ್ನಿಸ್ಲಿಲ್ವೇನೋ. ನಾನು ಆ ಸಾಂಗಲ್ಲಿ ಮುಂದೆ ಕೂತಿದ್ದೆ ಅದು ನಾನೇ. ಅದೇ ಅಣ್ಣ, ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ನೆಲದಲ್ಲಿ ಡ್ಯಾನ್ಸ್ ಮಾಡ್ತಿದ್ನಲ್ಲ, ಆ ನೆಲದಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು. ಧನು ಮಾಸ್ಟರ್ ಥ್ಯಾಂಕ್ ಯು ಅಣ್ಣ. ಅಣ್ಣ 3 ದಿವಸನೂ ಇದ್ನಲ್ಲ ಅಲ್ಲ, ಎರಡ ಫುಲ್ ಕುಡ್ದು ಅಲ್ಲಿ ಏನ್ ಮಾಡ್ತೀನ, ಕುಡ್ದೇನು ಮಲಗಿತ್ತಿಲ್ಲನು. ಆದ್ರೆ ಡ್ಯಾನ್ಸ್ ಒಂದು ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು 3 ದಿನ ಕಲಿಯುವಂತ ಅವಶ್ಯಕತೆ ಇಲ್ಲ. ಧನು ಮಾಸ್ಟರ್ ನೋಡಿದ ತಕ್ಷಣನೇ ಕಲ್ತ್ಬಿಟ್ಟೆ ಡ್ಯಾನ್ಸ. ಅಂದ್ರೆ ಅಷ್ಟೊಂದು ಗ್ರಹಿಕ ಶಕ್ತಿ ನನ್ಗಿದೆಯಣ್ಣ. ಆ ಡ್ಯಾನ್ಸ್ನ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ನೋಡಿ, ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ನನ್ನ ಮೇಲೆ, ಹಿಂದ್ಗಡೆಯಿಂದನೇ ಆಶೀರ್ವಾದ ಮಾಡ್ತವ್ರೆ. ಥ್ಯಾಂಕ್ ಯು ಸರ್. ಆಮೇಲೆ ತುಂಬ ಚೆನ್ನಾಗಿ ನನ್ನ ಹೆಂಡತಿಗೆ ಹೇಳಿದೆ, ನೋಡಿ ಹೆಂಗ್ ಡ್ಯಾನ್ಸ್ ಮಾಡಿದ್ದೀನಿ ಅಂತ. ಅದಕ್ಕವಳು ಕರೆಕ್ಟಾಗಿ ಹೇಳಿದ್ರು, ನಿಂಗೆ ಡ್ಯಾನ್ಸ್ ಬಂದಿಲ್ಲ ಅದಕ್ಕೆ ಸೈಡ್ಗೆ ಎಸ್ಬಿಟ್ಟವ್ರೆ ಅಂತ. ಇಲ್ಲ ಏನಿಲ್ಲ ಅಣ್ಣ, ಅದೊಂದು ಸ್ವಲ್ಪ ಜಲಸಿ ಇರ್ತದೆ ಅವ್ರಿಗೆ. ಈಗ ನಾವು ಒಬ್ಬ ಡ್ಯಾನ್ಸರ್ ಆಗಿ ಸಾರಾಯಿ ಶಾಂತಮದಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂದಾಗ ಅದೊಂದು ದೊಡ್ಡ ಹೆಮ್ಮೆ. ನಾನು ಡ್ಯಾನ್ಸ್ ಮಾಡಿರೋ ಸಾಂಗು ಬಂದಿದೆಯಲ್ಲ ಅಂತ ಖುಷಿ ಆಗ್ತೈತೆ. ಆಮೇಲೆ ಗಜರಾಮ ಅದ್ಭುತವಾದ ಸಿನಿಮಾ ನೋಡಿ, ಎಂಥ ಒಂದು ಇದು ನೋಡಿ, ಎಂಥ ನೀತಿ ಇದೆ ಅಂತ. ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನು ತಿದ್ದಿ ತೀಡಿದವ್ರು ಹಿಂದೆ ಕೂತ್ಬಿಟ್ಟವ್ರೆ ಅಲ್ಲಿ ಪ್ರೊಡ್ಯೂಸರ್ಸ್. ಅಣ್ಣ ಥ್ಯಾಂಕ್ಸ್ ಅಣ್ಣ, ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ, ನಮ್ಮನ್ನ ಇಲ್ಲಿ ಕಳಿಸ್ತೇನೆ ಇರಿ, ನಮ್ಗೆ ಇನ್ನೊಂದೆರಡು ಸಿನಿಮಾ ಮಾಡ್ತೇನೆ ಇರಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇರ್ತೀನಿ. ಆಮೇಲೆ ಪ್ರಾಮಿಸ್ ಮಾಡಿದ್ದಾರೆ ನೆಕ್ಸ್ಟ್ ಸಿನಿಮಾ ನಿನ್ನೆ ಹೀರೋ ಹಾಕೊಂಡು ಮಾಡ್ತೀನಿ ಅಂತ. ಹೌದೇನಣ್ಣ? ಹಾಂ, ರಾಗಿಣಿ ಮೇಡಮ್. ಅಯ್ಯೋ ನೋಡೋಣ, ದೇವ್ರ ದಯಿಂದ ಅಣ್ಣ ನಿಂಗೆ ಸೈಡ್ ಹೊಡಿತಾರೆ ಅಣ್ಣ. ಮೊದಲೇ ನೀವಿಬ್ರು ಹಾಟ್ ಕಪ್ಪಲ್, ನಾನು ಮೇಡಮ್ ಸೇರಿದ್ರೆ ಏನಾಗ್ಬೋದು? ಏನಣ್ಣ, ನಾನು ಹೀಲ್ಸ್ ಹಾಕ್ಬೇಕಾಗತ್ತೆ ಅಂದ್ರೆ ನಾನು ಹೈಟ್ ಇಲ್ಲ ಅಂತ. ಜಿಮ್ ಮಾಡ್ತೀನಿ ಬಿಡೋಣ. ಯಾರು ಜೀವನದಲ್ಲಿ ಯಾವಾಗ ಏನ್ ಯಾವಾಗ ಆಗತ್ತೋ ಯಾರಿಗೂ ಗೊತ್ತಿಲ್ಲ. ಆಗ್ಬೋದಲ್ವಾ? ಇವು ಮೇಡಮ್ ಡೇಟೆ ಸಿಕ್ಬಿಡ್ತು ಸರ್, ಹಾಕೊಳ್ಳಿ ಸರ್. ಅಣ್ಣ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಗಜರಾಮ ತುಂಬ ಅದ್ಭುತವಾಗಿ ಬಂದಿದೆ, ಭಾರಿ ಖುಷಿ ಆಗುತ್ತೆ. ನಾನು ಇವತ್ತು ಹಾಸನಿಂದ ಬಂದೆ ಮೇಡಮ್ ನೋಡೋಕ್ಕೋಸ್ಕರ.
ಇಲ್ಲ, ಫಿಲಮ್ಸ್ ತುಂಬ ಚೆನ್ನಾಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರೊಡ್ಯೂಸರ್ಸು ನಮ್ಮ ನರಸಿಂಹಣ್ಣ, ನಮ್ಮ ಕಾಶಿ ಅಣ್ಣ, ಜೇವಿಯರ್ ಅಣ್ಣ ತುಂಬ ಕಷ್ಟಪಟ್ಟು ಈ ಒಂದು ಸಿನಿಮಾ ಮಾಡಿದ್ದಾರೆ. ಬಾಂಡ್ ರವಿನೂ ಅಷ್ಟೇ ಅದ್ಭುತವಾಗಿ ಮಾಡಿದರು. ಈ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನು ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ, ಗಜರಾಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದು ಅಷ್ಟೇ, ನೀವು ಮೌತ್ ಪಬ್ಲಿಸಿಟಿ ಮಾಡಿದ್ರೆ ಅಷ್ಟೇ ಸಿನಿಮಾ ಥಿಯೇಟರ್ ಉಳಿಯುತ್ತೆ. ಮೊಬೈಲು, ಟೆಲಿಗ್ರಾಮು ಅದರಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬಿಡಿ. ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಪಿಕ್ಚರ್ ನೋಡಿದ್ರೆ ಅಷ್ಟೇ ಈ ಸಿನಿಮಾ ದೊಡ್ಡ ಮಟ್ಟಕ್ಕಾಗೋದು. ಈ ದೊಡ್ಡ ಮಟ್ಟಕ್ಕಾಗಿ ಅವರು ಸೇಫ್ ಆದರೆ ಇನ್ನೊಂದಷ್ಟು ಸಿನಿಮಾನ ಮಾಡೋದಕ್ಕೆ ಮುಂದೆ ಬರ್ತಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ. ಕುಸ್ತಿ ಸಿನಿಮಾಗಳನ್ನೆಲ್ಲ ನಾವು ಹಳೆಯ ಕಾಲದಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ಒಂದು ಲಾಂಗ್ ಟೈಮ್ ಆದಮೇಲೆ ಕುಸ್ತಿನ ಒಂದು ನ್ಯಾಷನಲ್ ಲೆವೆಲಿಗೆ ತಗೊಂಡೋಗುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು, ಲವ್ ಯು. ಫೆಬ್ರವರಿ 7ನೇ ತಾರೀಕು ಮಿಸ್ ಮಾಡಿದೆ. ಪಿಕ್ಚರ್ನ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಸಂತು ಮಾತಾಡಿದ್ಮೇಲೆ ನಾವೆಲ್ಲ ಏನ್ ಮಾತಾಡಿದ್ರು ಅದ್ರಲ್ಲಿ ಏನು ವಿಶೇಷತೆ ಇರಲ್ಲ, ನಿಮಗೆ ಖುಷಿ ಕೊಡಲ್ಲ ಅನ್ಕೋತೀನಿ. ಅದ್ಭುತ ಕಲಾವಿದರು, ನಿಮ್ ಜೊತೆ ಇರೋದೇ ಒಂದು ಸಂತೋಷ ನಮ್ಗೆ. ಮಾಧ್ಯಮದವರಿಗೆಲ್ಲ ನಮಸ್ಕಾರ ತಿಳಿಸ್ತಾ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಇಲ್ಲಿ ಆಗ್ಲೇ ಬಂದಾಗ ನಿಮ್ ಜಾಗದಲ್ಲಿ ಕೂತಿದ್ದೆ ಸರ್, ಅಲ್ಲಿ ಕೂತಿದ್ದೆ. ಮೇಡಮ್ ಅಲ್ಲಿ ಬರ್ತಾರೆ, ಹೀರೋ ಸರ್ ಅಲ್ಲಿ ಬರ್ತಾರೆ, ವಿಲನ್ ಅಲ್ಲಿ ಬರ್ತಾರೆ. ಮ್ಯಾಚ್ ಆಗಲ್ಲ ಸರ್, ಮೂಲೆಯಲ್ಲಿ ಕೂತ್ಕೊಳ್ಳಿ. ಏನು ಸರ್ ಇಷ್ಟು ಉದ್ದ ಬೆಳೆದ್ಬಿಟ್ಟಿದ್ದೀರಿ, ನಾವೆಲ್ಲ ಏನು ಮಾಡಬೇಕು. ವಿಶೇಷ ಅನ್ಸುತ್ತೆ, ನಿಮ್ಮನ್ನ ಫಸ್ಟ್ ಟೈಮ್ ನಾನು ಮುಖತಃ ನೋಡಿದ್ದು. ಕನ್ನಡಕ್ಕೆ ಒಬ್ಬ ಅದ್ಭುತ ಹೀರೋ ಸಿಕ್ಕಿದ್ದಾರೆ ಅನ್ಕೋತೀನಿ. ನಿಮ್ಮ ಜೊತೆ ನಾವು ಈ ಸಿನಿಮಾದಲ್ಲಿ ಇದೀವಿ ಅನ್ನೋದೇ ಸಂತೋಷ ನಮಗೆ. ಹಾಗೆ ಮೇಡಮ್ ನಿಮ್ಮ ಅಭಿಮಾನಿ. ಹಾಗೆ ನಾನು ರಾಜವರ್ಧನ್ ಸರ್ ಚಿಕ್ಕ ವಯಸ್ಸಿನ ಹುಡುಗ ಇದ್ದಾಗ ಸಿನಿಮಾದಲ್ಲಿ ಅವ್ರಿಗೆ ಮೇಷ್ಟ್ರಾಗಿರ್ತೀನಿ ಸಿನಿಮಾ, ನೀವು ಜೊತೆಗೆ ಮಾಡಿಲ್ಲ. ಹಾಗಾಗಿ ನನಗೆ ಈ ಟೀಮ್ ತುಂಬಾ ಆತ್ಮೀಯ. ಯಾಕಂದ್ರೆ ಎಲ್ಲರೂ ಕೂಡ ನರಸಿಂಹಮೂರ್ತಿ ಸರ್ ಇರ್ಬೋದು, ಝೇವಿಯರ್ ಇರ್ಬೋದು, ಕಾಶಿ ಸಾರು, ಮಲ್ಲಿಕಾರ್ಜುನ್ ಅವರು, ಇಷ್ಟು ಒಳ್ಳೆ ಟೀಮು ನಾವು ಬಾಂಡ್ ರವಿಲೇ ನೋಡಿದ್ವಿ. ಇದು ಹೀಗೆ ಗಟ್ಟಿಯಾಗಿ ಹೋಗ್ತಾನೆ ಇದೆ. ಅಂದ್ರೆ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ, ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಇವತ್ತು ಕನ್ನಡ ಸಿನಿಮಾದಲ್ಲಿ ವಿಶೇಷವಾಗಿ ತಂಡಗಳು ಬೇಕಾಗಿದೆ, ಒಂದು ಟೀಮ್ ಬೇಕಾಗಿದೆ. ಅಂದ್ರೆ ಗೆಲ್ಲಬೇಕು ಅಂದ್ರೆ ಯಶಸ್ಸಿಗೆ ಆ ಟೀಮ್ ಮುಖ್ಯ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಈ ಟೀಮು ರಂಗಣ್ಣ ಸಾರಿಂದ ಸೇರ್ಕೊಂಡು ಎಲ್ಲರೂ ಕೂಡ ವಿಶೇಷವಾಗಿ ವರ್ಕ್ ಮಾಡ್ತಿದ್ದಾರೆ. ವಿಶೇಷವಾದ ಒಂದು ಕತೆ. ಹಾಗಾಗಿ ಇದು ಒಳ್ಳೆ ಸಿನಿಮಾ ಆಗಲಿ. ಹಾಗೇನೆ ಸುನಿಲ್ ಅವರು ಬಾಂಡ್ ರವಿಲ್ ಕೂಡ ಅಷ್ಟೇ, ಪ್ರಜ್ವಲ್ ಸರ್ಗೆ ನಿರ್ದೇಶಕರಿಗೆ ಕೆಲವು ಪಾಯಿಂಟ್ಸ್ ಹೇಳೋರು. ಶಾರ್ಟ್ ಓಕೆ ಆದ್ಮೇಲೂ ಕೂಡ, ಸರ್ ಇದ್ಯಾವುದೋ ನನಗೆ ಚೇಂಜಸ್ ಬೇಕು ಅನಿಸ್ತಾ ಇದೆ, ಇದು ನನಗೆ ತಪ್ಪು ಅನಿಸ್ತಾ ಇದೆ. ಅಂದ್ರೆ ಅಷ್ಟು ಕ್ಲಾರಿಟಿ ಇತ್ತು ಅವ್ರಿಗೆ. ಆ ಸೆಟ್ಟಿಗೆ ಬಂದ್ರೆ ಅವ್ರ ಸಬ್ಜೆಕ್ಟ್ ಏನಿದೆ ಅದನ್ನ ಅಷ್ಟು ತಲೆ ತಂದ್ಕೊಂಡು ಪ್ರತಿಯೊಂದು ಶಾರ್ಟ್ನು ಕೂಡ ಅವರು ಒನ್ ಮೋರ್ ಬೇಕಾ ಬೇಡವಾ ಅಷ್ಟು ಕ್ಲಾರಿಟಿ ಇರುವಂತಹ ನಿರ್ದೇಶಕರು. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಗಟ್ಟಿ ನಿರ್ದೇಶಕರು ಬಂದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನಷ್ಟು ಸಿನಿಮಾಗಳು ಬರಲಿ. ಈ ಸಿನಿಮಾ ವಿಶೇಷವಾಗಿ ಮೂಡಿ ಬಂದಿದೆ, ನಿಮ್ಗೆಲ್ಲ ಗೊತ್ತಿದೆ. ನಮ್ದು ಒಂದು ಚಿಕ್ಕ ಪಾತ್ರ ಇದೆ, ನೀವೆಲ್ಲ ಹರಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲೇ ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ. ಕೊನೆಯಲ್ಲಿ ಎಲ್ಲರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ. ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ. ಬಾಂಡ್ ರವಿ ಸಿನಿಮಾ ಮಾಡುವಾಗ ನಿನಗೆ ಗಜರಾಮ ಫಿಲಿಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು ಡೈರೆಕ್ಟರ್. ಆದರೆ ನಿಮ್ಗೆ ಅದರಲ್ಲಿ ಮಾತಿಲ್ಲ ಅಂತಂದರು. ನಾನು ಆವಾಗಿಂದನೇ ಏನು ಪ್ರಿಪೇರ್ ಆದೆ ಅಂದರೆ ಮೋಸ್ಟ್ಲಿ ಮೂಗನ್ ಕ್ಯಾರೆಕ್ಟರ್ನ ನಾನು ಇವತ್ತಿನವರೆಗೂ ಮಾಡಿಲ್ಲ, ಸ್ವಲ್ಪ ಬೇರೆ ಥರ ಏನಾದರೂ ಮಾಡಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿದ್ದೆ. ಆಮೇಲೆ ಶೂಟಿಂಗ್ ಹತ್ತಿರ ಬರ್ತಾ ಒಂದು ದಿವಸ ಆಫೀಸಿಗೆ ಕರೆಸಿ ಹೇಳಿದ್ರು, ನಿಮ್ಮದು ಮ್ಯಾಚ್ ರೆಫ್ರಿ ಕ್ಯಾರೆಕ್ಟರ್ ಅಂತ. ಅಲ್ಲೂ ಒಂದು ಸ್ವಲ್ಪ ತಲೆ ಓಡಿಸ್ದೆ, ಏನಾದರೂ ಒಂದೆರಡು ಡೈಲಾಗ್ ಹಾಕೊಂಡ್ಬಿಡೋಣ ಅಂತ. ಪಾಠಕ್ಕೆ ಬಂದಮೇಲೆ ಪಿ ಪಿ ಆಮೇಲೆ ಸರ್ ಟೈಮಿಂಗು ಕಲಿಬೇಕು, ನೀವು ಅದು ಸ್ವಲ್ಪ ನೋಡ್ಕೊಳ್ಳಿ ಅಂದರು. ನಂದೇನು ಟೈಮಿಂಗ್, ಕುಸ್ತಿ ಆಡೋರು ಅವರು, ನಾನೇನು ಟೈಮಿಂಗ್ ಕಲಿಯಿದ್ದೀವಿ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಶೂಟಿಂಗ್ ಸ್ಪಾಟ್ಗೆ ಬಂದಮೇಲೆ ಗೊತ್ತಾಯ್ತು ಇವರ ಸ್ಟೈಲು, ನಮ್ಮ ರಾಜವರ್ಧನ್ ಸರ್ ಅವರ ಸ್ಟೈಲು, ಮತ್ತು ಆ ಅಗ್ರೆಸಿವ್, ಆ ಸ್ವ್ಯಾಗು, ಮತ್ತು ಆ ಅಟ್ಯಾಕ್ ಮಾಡ್ತಾ ಇದ್ದು ಫೈಟ್ ಅಟ್ಯಾಕ್ ಮಾಡ್ತಾ ಇದ್ದು ಸ್ಟೈಲು, ಇವೆಲ್ಲ ನೋಡಿದೆ.
ಈ 2 ಗಜಗಳು ಕಿತ್ತಾಡಿದ್ರೆ ಹೇಗಿರುತ್ತೋ ಹಂಗಿರುತ್ತೆ. ನಾವು ತಪ್ಪಿಸ್ಕೊಳಕ್ ಒಂದು ಟೈಮಿಂಗ್ ಬೇಕು, ಅದು ಟೈಮಿಂಗು. ನಾನು ಮ್ಯಾಚ್ ಸ್ಟಾರ್ಟ್ ಮಾಡೋವಾಗ ವಿಸಿಲ್ ಊದಿ ನಾನು ಕೊಟ್ಟರೆ, ಸಿಗ್ನಲ್ ಕೊಟ್ಟರೆ ಅವರಿಬ್ರು ಬಂದು ಹೆಂಗೆ ಹೊಡೆದಾಡ್ತಾ ಇದ್ರು ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇದ್ದೆ. ನೀವು ನೋಡ್ಬೋದು ಫಿಲ್ಮಲ್ಲಿ. ತುಂಬ ಚೆನ್ನಾಗಿ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೈಮ್ ನಿಮ್ಮ ಜೊತೆ ಮಾಡಿದ್ದು. ಮೇಡಮ್, ನೀವು ಸ್ಕ್ರೀನಲ್ಲಿದ್ದರೆ ನಿಮ್ಮ ಮೇಲೆ ಹೋಗುತ್ತೆ ಕಣ್ಣು, ಬೇರೆ ಎಲ್ಲೂ ಗಮನ ಹೋಗೋದೇ ಇಲ್ಲ. ರಿಯಲಿ ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಸರ್. ನೀವು ಪ್ರತಿ ಮೂವಿಗೂ ನರಸಿಂಹ ಸರ್, ಮಲ್ಲಿಕಾರ್ಜುನ್ ಸರ್, ಝೇವಿಯರ್ ಸರ್, ನೀವು ಕರೆದು ನಮಗೆ ಅವಕಾಶ ಕೊಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಗಜರಾಮ ತುಂಬ ಚೆನ್ನಾಗಿ ಬಂದಿದೆ. February 7th ರಿಲೀಸು. ಎಲ್ಲರೂ ಹರಿಸಿ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಒಂದೇ ಒಂದು ಹೇಳಬೇಕು. ಅಲ್ಲ, ಗೊತ್ತಾಯ್ತು, ಇದ್ದವರು ರೋಲ್ ಮಾಡ್ಕೊಳ್ಳಿ. ಏನಂದ್ರೆ ಫಾರ್ ದ ಫಸ್ಟ್ ಟೈಮು ಒಬ್ಬ ಕಾಮಿಡಿ ಆ್ಯಕ್ಟ್ರು ನಮ್ದೆಲ್ಲ ಥಿಯೇಟ್ರಲ್ಲಿ ಕಟೌಟ್ರು ಬರುತ್ತಾ ಅಂತ ಒಂದು ಇಮ್ಯಾಜಿನೇಷನ್ನು. ಅಂಥದ್ರಲ್ಲಿ ಥಿಯೇಟ್ರ್ ಮುಂದ್ಗಡೆ ಒಂದು ಕಟೌಟ್ ಹಾಕ್ಸ್ತವ್ರೆ ರಾಜಣ್ಣ ನಂದು. ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ. ನಿಮ್ಮ ಪ್ರೀತಿಗೆ ನಾವು ಯಾವಾಗಲೂ ಚಿರುಣಿಯಾಗಿರ್ತೀವಿ. ಒಬ್ಬ ಕಾಮಿಡಿಯನ್ಸ್ದು ಎಲ್ಲಣ್ಣ ಸೀರಿಯಸ್. ಆಮೇಲೆ ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ, ಅದಕ್ಕೆ ಭಾರಿ ಖುಷಿ ಆಯ್ತು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥಿಯೇಟ್ರ್ ಮುಂದ್ಗಡೆ ಕಟೌಟ್ ಹಾಕ್ತಾ ಇರೋದಕ್ಕೆ. ಕಲಾವಿದರನ್ನ ಪ್ರೀತಿಸೋ ನಿಮ್ಮ ಹೃದಯಕ್ಕೆ ಯಾವಾಗಲೂ ಒಂದು ಮೆಚ್ಚುಗೆ ಇರಲಿ. ನಿಮ್ಮನ್ನು ಭಾರಿ ಇಷ್ಟಪಡ್ತೀವಿ. ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನೀವು. ಹಾಗೇನೆ ನಮ್ಮ ಸೂರ್ಯಣ್ಣ ಬಗ್ಗೆ ಮಾತಾಡಲಿಲ್ಲ. ಸೂರ್ಯಣ್ಣ ಥ್ಯಾಂಕ್ ಯು, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಮುಗೀತಣ್ಣ, ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು. ಅಲ್ಲ, ಮಾತಾಡ್ರ ಹೆಂಗೆ? ತಗೊಳ್ಳಿ, ಮಾತಾಡಿ. ಥ್ಯಾಂಕ್ ಯು ಅಣ್ಣ, ಲವ್ ಯು ಅಣ್ಣ, ಅಷ್ಟೇ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. 4 ಜನರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಇದೀಗ ನೇರವಾಗಿ ನಾವು ಸುದ್ದಿಗೋಷ್ಠಿಯನ್ನ ಪ್ರಾರಂಭ ಮಾಡ್ತೀವಿ, ಪ್ರೆಸ್ ಮೀಟ್ ಅನ್ನ ಶುರು ಮಾಡ್ತೀವಿ. ಅದರ ಮಧ್ಯದಲ್ಲಿ ನಮ್ಮ ಕೋ ಪ್ರೊಡ್ಯೂಸರ್ಸ್ ಇಬ್ರು ಮಾತಾಡಲ್ಲ ಅಂತ ಹೇಳಿದ್ರು, ಬಟ್ ನಿಮ್ಮ ಇಬ್ಬರನ್ನ ಇಂಟ್ರೊಡ್ಯೂಸ್ ಆದ್ರೂ ಮಾಡ್ಕೊಡ್ತೀನಿ. ನಮ್ಮ ಕೋ ಪ್ರೊಡ್ಯೂಸರ್ಸ್ ಮಲ್ಲಿಕಾರ್ಜುನ್ ಕಾಶಿ ಸರ್ ಅಂಡ್ ಝೇವಿಯರ್ ಫರ್ನಾಂಡಿಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ತಂಡದ ಜೊತೆಯಾಗಿ ನಿಂತಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಬಿಡುಗಡೆ ಆಗ್ತಾ ಇದೆ, ಹಾಗಾಗಿ ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಚಿತ್ರತಂಡ ರೆಡಿ ಇದೆ. ಮೊದಲನೇದಾಗಿ ನಮ್ಮ ಗಜರಾಮ ಸಿನಿಮಾದ ಶಕ್ತಿಯಾಗಿ ನಿಂತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಹಿರಿಯರಾಗಿರುವ ಮೆಲೋಡಿ ಕಿಂಗ್ ಮನೋಮೂರ್ತಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಗಜರಾಮ ಸಿನಿಮಾದ ಸಂಗೀತ ನಿರ್ದೇಶಕರಾಗಿರುವಂತಹ ಶ್ರೀ ಮನೋಮೂರ್ತಿ ಸರ್ ಅವರನ್ನ. ಹಾರ್ಟ್ಲಿ ವೆಲ್ಕಮ್ ಮನೋಮೂರ್ತಿ ಸರ್ ನಿಮ್ಗೆ. ಅದೇ ರೀತಿಯಾಗಿ ನಮ್ಮ ಗಜರಾಮ, ನಮ್ಮ ಮ್ಯಾಸಿವ್ ಸ್ಟಾರ್ ರಾಜವರ್ಧನ್ ಸರ್, ದಯವಿಟ್ಟು ನೀವು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ರಾಜವರ್ಧನ್ ಸರ್ ನಿಮಗೂ ಕೂಡ. ಅಂಡ್ ನೆನೆ ಅಷ್ಟೇ ವಿಡಿಯೋ ಸಾಂಗ್ ಲಾಂಚ್ ಆಗಿದೆ. ಅಂಡ್ ಗಜರಾಮ ಚಿತ್ರತಂಡದ ಜೊತೆಯಾಗಿ ಅಷ್ಟೇ ಪ್ರೀತಿಯಿಂದ ಪ್ರತಿ ಕಾರ್ಯಕ್ರಮಕ್ಕೂ ಬರ್ತಾರೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಪ್ರೀತಿಯ ಸಾರಾ ಈಶಾಂತಮ್ಮ, ರಾಗಿಣಿ ದ್ವಿವೇದಿ ಮ್ಯಾಮ್ ಆನ್ ಸ್ಟೇಜ್ ಪ್ಲೀಸ್. ಇನ್ನು ನಮ್ಮ ಲೈಫ್ ಲೈನ್ ಫಿಲ್ಮ್ಸ್ ನ ನಿರ್ಮಾಪಕರು ಬಾಂಡ್ ರವಿ ನಂತರ ಇದೀಗ ಗಜರಾಮ ಮೂಲಕ ಮತ್ತಷ್ಟು ಪ್ರತಿಭೆಗಳಿಗೆ ಅವಕಾಶವನ್ನ ನೀಡಿರುವಂತಹ ನಿರ್ಮಾಪಕರು ನರಸಿಂಹಮೂರ್ತಿ ಸರ್, ನೀವು ಕೂಡ ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ನಿಮಗೂ ಕೂಡ. ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ಚೊಚ್ಚಲ ಸಿನಿಮಾದಲ್ಲೇ ಬಹಳಷ್ಟು ಗಟ್ಟಿ ಕಥೆಯನ್ನ ಕೊಟ್ಟಿರುವಂತಹ ನಿರ್ದೇಶಕರು ಸುನಿಲ್ ಕುಮಾರ್ ಸರ್, ನೀವು ಕೂಡ ನಮ್ಮನ್ನ ಜಾಯ್ನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಸುನಿಲ್ ಸರ್ ನಿಮಗೂ ಕೂಡ. ಏನೋ ನಮ್ಮ ಸಿನಿಮಾಟೋಗ್ರಾಫರ್, ಒನ್ ಆಫ್ ದಿ ಫೈನೆಸ್ಟ್ ಸಿನಿಮಾಟೋಗ್ರಾಫರ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ KS ಚಂದ್ರಶೇಖರ್ ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಮನೋಮೂರ್ತಿ ಸರ್, ನಿಮ್ಮಿಂದಲೇ ಮಾತು ಪ್ರಾರಂಭ. ನಮಸ್ತೆ. ಇದು ನಮ್ದು ಫೈನಲ್ ಪುಷ್ ಟುವರ್ಡ್ಸ್ ಗಜರಾಮ ಅಂತ ಹೇಳ್ಬೋದು. ಇನ್ನು ಸ್ಟೆಪ್ ಹಾಕೊಂಡು ಎಲ್ಲರೂ ಸ್ಟೆಪ್ ಹಾಕೊಂಡು ಪಪ್ಪ 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 ಅಂದ್ಕೊಂಡು ಇನ್ನು ಥಿಯೇಟರ್ ಕಡೆ ಬಂದ್ಬಿಡ್ಬೇಕು ಎಲ್ಲರೂ ಇಲ್ಲಿ. ಯಾಕೆಂದ್ರೆ ಇವತ್ತು ನಮ್ಮ ಎಲ್ಲಿ ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಅವರನ್ನೇ ಮೇನ್ ಎಲ್ಲಿದ್ದಾರೆ, ಧನು ಮಾಸ್ಟರ್ ಅಲ್ಲಿದ್ದಾರೆ, ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ, ಸ್ಟೆಪ್ DOP ಇದ್ದಾರೆ, ನಮ್ಮ ಸ್ಟೆಪ್ ಲಿರಿಸಿಸ್ಟ್ ಚಿನ್ಮಯ್
ಅವರಿದ್ದಾರೆ, ಸ್ಟೆಪ್ ಡೈರೆಕ್ಟರ್ ಇದ್ದಾರೆ, ಸ್ಟೆಪ್ ಪ್ರೊಡ್ಯೂಸರ್ ಇದ್ದಾರೆ, ಸ್ಟೆಪ್ ಹೀರೋ ಇದ್ದಾರೆ ನೋಡಿ ಇಲ್ಲಿ, ಸ್ಟೆಪ್ ಜೆಂಟಲ್ಮೆನ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಲೇಡಿ. ಇಲ್ಲಿ ಎಲ್ಲರೂ ಸ್ಟೆಪ್ ಹಾಕೊಂಡು ಹಂಗೆ ನೀವು ಆಡಿಯನ್ಸ್ ಎಲ್ಲ ಇನ್ನು ಒಳ್ಳೆ ಫಿಲ್ಮ್ಗೆ ಥಿಯೇಟರ್ಗೆ 7ನೇ ತಾರೀಕು ಸ್ಟೆಪ್ ಹಾಕೊಂಡು ಎಲ್ಲ ಓಡ್ ಬಂದ್ಬಿಡ್ಬೇಕು. ಪಪ್ ಪಪ್ ಪಪ್ಪ ಬಾಬಾ ಪಪ್ ಅಂದ್ಕೊಂಡು ಬರಬೇಕು ಸ್ಟೆಪ್ ಹಾಕೊಂಡು ಎಲ್ಲರೂ. ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಅಂಡ್ ಸಪೋರ್ಟ್ ಗುಡ್ ಫಿಲ್ಮ್. ಜೈ ಗಜರಾಮ. ಥ್ಯಾಂಕ್ ಯು. ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ, ನೋಡಲೇಬೇಕಲ್ಲ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಏನು ಎಳೆಯೋದು ನಮ್ಮ ಸಿನಿಮಾಗೆ ಆಡಿಯನ್ಸ್ ಬರ್ತಾರೆ. ಹೌದು, ಕರೆಕ್ಟ್. ಒಳ್ಳೆ ಕಾಂಟೆಂಟ್ ಅಂಡ್ ಇನ್ ವೆಲ್ ಮೇಡ್ ಫಿಲ್ಮ್, ಹೊಸ ತರ ಕಾಂಟೆಂಟ್ ಪ್ರೆಸೆಂಟೆಡ್ ಇನ್ ನ್ಯೂ ವೇ. ಅದಕ್ಕೋಸ್ಕರ ಜನರು ಬರಬೇಕು. ಅಂಡ್ ಅಫ್ಕೋರ್ಸ್ ಈ ತರ ಟ್ರೇಲರು ಮತ್ತೆ ವಿಜುವಲ್ಸ್, ಸಾಂಗ್ ಅದೆಲ್ಲ ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲ OTT ನೋಡ್ಕೋಬಹುದು, ಯಾವಾಗ ಬೇಕಾದ್ರೂ ಟಿವಿನಲ್ಲಿ, ಅದೇನು ಪ್ರಾಬ್ಲಮ್ ಆಗಿ ಲೈಫ್ ಲಾಂಗ್ ನೋಡ್ತಾ ಇರ್ಬೋದು. ಬಟ್ ಥಿಯೇಟರಲ್ಲಿ ಬಿಗ್ ಸ್ಕ್ರೀನ್ ನೋಡ್ಬೇಕು ಅಂದ್ರೆ ಇದು ಒಂದೇ ಚಾನ್ಸ್ ಇರೋದು. ಓಕೆ, ಅಟ್ಲೀಸ್ಟ್ ಒಳ್ಳೆ ಫಿಲ್ಮ್, ಕನ್ನಡ ಒಳ್ಳೆ ಫಿಲ್ಮ್ ಮಾಡಿದ್ದೀವಿ. ಜನರು ಬಂದನ್ನ ಸಪೋರ್ಟ್ ಮಾಡಿ ಇರ್ಬೇಕು. ನಾವೇನ್ ಬೇಕಾದ್ರೂ ಮಾಡ್ಬೋದು, ವಿ ಕ್ಯಾನ್ ಮೇಕ್ ಏನ್ ಕಾಂಟೆಂಟ್ ಬೇಕಾದ್ರೂ ಒಳ್ಳೆ ಕಾಂಟೆಂಟ್ ಮಾಡ್ಬೋದು. ಬಟ್ ಆಡಿಯನ್ಸ್ ಬಂದು ಥಿಯೇಟರ್ಗೆ ಎದ್ದೇ ಹೋದ್ರೆ ಏನು ಹೋಗಲ್ಲ. ಅದಕ್ಕೋಸ್ಕರ ಬರ್ಬೇಕು ಜನರು. ಒಳ್ಳೆ ಫಿಲ್ಮ್, ಒಳ್ಳೆ ಕಾಂಟೆಂಟ್, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟು ಹೇಳಿದ್ಮೇಲೆ ಖಂಡಿತ ನಾವೆಲ್ಲರೂ ಸ್ಟೆಪ್ ಹಾಕೊಂಡು ಬಂದೇ ಬರ್ತೀವಿ. ಥ್ಯಾಂಕ್ ಯು ಸರ್. ಇದೀಗ ನಮ್ಮ ಸಿನಿಮಾಟೋಗ್ರಾಫರ್ ಸರ್ KS ಚಂದ್ರಶೇಖರ್ ಸರ್, ನಿಮ್ಮ ಅನುಭವದ ಬಗ್ಗೆ ಮಾತನಾಡಬೇಕು ಗಜರಾಮನ ಜೊತೆ. ಎಲ್ಲರಿಗೂ ನಮಸ್ಕಾರ. ಲೈಫ್ ಲೈನ್ ಫಿಲ್ಮ್ಸ್ ಜೊತೆಯಲ್ಲಿ ನಮ್ಮದು ಎರಡನೇ ಸಿನಿಮಾ ಬಾಂಡ್ರವಿ ಆದಮೇಲೆ ಮತ್ತು ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರು ದೇವಿಯರು, ಕಾಶಿ ಮತ್ತು ನರ್ಸಿ ಸರ್ಗೆ ಧನ್ಯವಾದಗಳು ಹೇಳ್ತೇನೆ. ಒಂದು ಒಳ್ಳೆ ಕತೆ. ಸುನೀಲ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಅನ್ಸೋದಕ್ಕೆ ನಿಮಗೆ ಟ್ರೈಲರ್ ನೋಡಿದಾಗಲೇ ಅನಿಸಿರುತ್ತೆ. ಫಸ್ಟ್ ಟೈಮ್ ಡೈರೆಕ್ಟರ್ ಥರ ಅನಿಸಲ್ಲ. ಕತೆ ಏನು ಹೇಳಿದ್ರು ಅದಕ್ಕಿಂತ ಚೆನ್ನಾಗೇ ಆಗಿದೆ ಸಿನಿಮಾ. ಅದಕ್ಕೆ ಅಗೇನ್ ಪ್ರೊಡ್ಯೂಸರ್ ಸಪೋರ್ಟು. ಓವರಾಲ್ ವಿಜುವಲಿ ಅಷ್ಟು ಗ್ರ್ಯಾಂಡಾಗಿ ಕಾಣಬೇಕು ಅಂತಂದರೆ ಕಥೆನೂ ಹಂಗೆ ಫ್ಲೋ ಆಗ್ತಾಯಿದೆ. ಒಂದು ಗರಡಿ ಮನೆ ಆಗ್ಬೋದು, ನೀವು ಇದರಲ್ಲಿ ನೋಡಿರ್ತೀರ ಟ್ರೈಲರಲ್ಲಿ. ಮತ್ತೊಂದು ರೆಸ್ಲಿಂಗ್ ಎಪಿಸೋಡ್ ಬರುತ್ತೆ, ತುಂಬ ಹ್ಯೂಜ್ ಆಗಿತ್ತು. ಯಾಕೆಂದರೆ ಅಷ್ಟು ಜನ ಇರ್ತಾರೆ, ಕ್ರೌಡ್ ಇರುತ್ತೆ, ಮತ್ತು ರೆಸ್ಲಿಂಗ್ ಆಡೋ ಥರದ್ದು. ಅದಕ್ಕೆ ಲೈಟಿಂಗ್ ಅಗೇನ್ ಮತ್ತು ಸ್ವಲ್ಪ ಸಾಫ್ಟ್ ಲೈಟ್ ಒಳಗಡೆ. ಇಲ್ಲಿ ಬಿಸಿಲಲ್ಲಿ ಮಾಡಿದ್ವಿ ಗರಡಿ ಮನೆ, ಇನ್ನು ಬಿಸಿಲಲ್ಲೇ ಮಾಡಬೇಕಾಗುತ್ತೆ. ಅಖಾಡ ಅದೇ ಥರ ಇರುತ್ತೆ ಔಟ್ಡೋರಲ್ಲಿ, ಅದು ಇಂಡೋರ್ ಫೀಲು. ಆ ಥರ ಓವರಾಲ್ ಕಥೆನೇ ಆ ಥರ ಫ್ಲೋ, ಬೇರೆ 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 ಲೊಕೇಶನ್ಸ್ ಇದೆ. ಹಂಗಿರೋದ್ರಿಂದ ವಿಜುವಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಸರ್ ಮನುಮೂರ್ತಿ ಸರ್ ಜೊತೆಯಲ್ಲಿ ನಂದು 5ನೇ ಸಿನಿಮಾ ಮುಗಿನ ಮನಸ್ಸು ಇಂದ ಅಭಿನೇತ್ರಿ ಮದ ಮತ್ತು ಮಾನಸಿ, ಬಾಂಡ್ರವಿ ಆದಮೇಲೆ ಈಗ ಗಜರಾಮ. ಅವ್ರ ಜೊತೆಯಲ್ಲಿ ಅದೇ ಅವ್ರ ಸಾಂಗ್ಸ್ಗೆ ಕೆಲಸ ಮಾಡೋದೇ ಒಂದು ಚಾಲೆಂಜಿಂಗ್. ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ ಅವ್ರ ಸಾಂಗ್ಸ್ ಅಷ್ಟು ಚೆನ್ನಾಗಿದೆ. ಆಡಿಯೋ ಕೇಳೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂದಾಗ ವಿಜುವಲಿ ಅಗೈನ್ ವರ್ಕೌಟ್ ಮಾಡಬೇಕಾಗತ್ತೆ ಅದನ್ನು. ಅದರಿಂದ ಜೊತೆಗೆ ನಮ್ಮ ಧನು ಮಾಸ್ಟರ್ ತುಂಬ ಚೆನ್ನಾಗಿ ಎಲ್ಲ ಸಾಂಗ್ಸು ಕೊರಿಯೋಗ್ರಾಫ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಅದೇ ಥರ ಲೀಡ್ ಆರ್ಟಿಸ್ಟ್ಗಳಿಬ್ಬರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೆ ಚೆನ್ನಾಗಿ ಸೂಟ್ ಆಗಿದೆ. ಬೇಸಿಕಲಿ ರಾಜವರ್ಧನ್ ಅವರ ಇರೋ ಪರ್ಸ್ನಾಲಿಟಿಗೆ ಗಜರಾಮ ಕ್ಯಾರೆಕ್ಟ್ರು ಆಫ್ಟ್ ಆಗುತ್ತೆ. 100% ಅವ್ರಿಗೆ ಒಂದು ಒಳ್ಳೆ ಬ್ರೇಕ್ ಥ್ರೂ ಆಗೇ ಆಗ್ತದೆ ಈ ಸಿನಿಮಾ. ಮತ್ತು ರಾಗಿಣಿ ಮೇಡಮ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ವೈರಲ್ ಆಗಿರೋ, ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಚೆನ್ನಾಗಿ ಬರಲಿ. ರಥಸಪ್ತಮಿ ದಿನ ಮಾಡಿದ್ದೀವಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಸರ್. ಈಗ ನಮ್ಮ ನಿರ್ದೇಶಕರು ಸುನೀಲ್ ಕುಮಾರ್ ಸರ್, ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಗಜರಾಮ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ. ಈ ಸಿನಿಮಾಗೆ ಮುಖ್ಯ ಕಾರಣರಾಗಿರೋದು ನಮ್ಮ ಪ್ರೊಡ್ಯೂಸರ್ಸ್ ನರಸಿಂಹಮೂರ್ತಿ ಅಣ್ಣ ಹಾಗೂ ಕಾಶಿ ಅಣ್ಣ, ಝೇವಿಯರ್ ಸರ್. ಇವ್ರು 3 ಜನ ಸಪೋರ್ಟಿಂದನೇ ಗಜರಾಮ ಇಷ್ಟು ಅದ್ಧೂರಿಯಾಗಿ ಬರೋದಕ್ಕೆ ಸಾಧ್ಯ ಆಯಿತು. ಅವರು ನಾನು ಸ್ಕ್ರಿಪ್ಟ್ ಅವ್ರಿಗೆ ಹೇಳ್ದಾಗಿಂದ ಅವ್ರು ಇದುವರೆಗೂ ಯಾವುದು ಒಂದಕ್ಕೂ ಕೊರತೆ ಮಾಡದೆ ಪ್ರತಿಯೊಂದು ಶೂಟಿಂಗಲ್ಲೂ ಪ್ರತಿಯೊಂದು ಕೊಟ್ಟರು, ನಾನು ಕೇಳಿದ್ದೆಲ್ಲ ಕೊಟ್ಟರು.
ಸೊ ಹಾಗಾಗಿ ಇಷ್ಟು ಅದ್ದೂರಿಯಾಗಿ ಬಂದಿದೆ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮನೋಮೂರ್ತಿ ಸರ್ ನನ್ನ ಸಿನಿಮಾದ ದೊಡ್ಡ ಸ್ಟ್ರೆಂತ್. ಸಾಂಗ್ಗಳೆಲ್ಲ ನಾನು ಮೊದಲೇ ಸರ್ ಜೊತೆ ಡಿಸ್ಕಷನ್ ಮಾಡಿದ್ದೆ. ಆ ಸಾಂಗ್ಗಳು ನಾ ಏನು ಹೇಳಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ನೀವು ನೋಡಿದ್ದೀರಾ, ಎಲ್ಲ ತುಂಬ ಸಾಂಗ್ ಚೆನ್ನಾಗಿ ಬಂದಿದೆ, ತುಂಬ ನೀಟಾಗಿ ರೀಚ್ ಆಗ್ತಿದೆ. ಥ್ಯಾಂಕ್ ಯು ಮನೋಮೂರ್ತಿ ಸರ್. ಆ್ಯಂಡ್ ಚಂದ್ರು ಸರ್, ಫಸ್ಟ್ ಸಿನಿಮಾ ಅಂದಾಗ ತುಂಬ ಟೆನ್ಷನ್ಸ್ ಇರುತ್ತೆ. ಆ ನನ್ನ ಅರ್ಧ ಟೆನ್ಷನ್ಸ್ ಕಡಿಮೆ ಮಾಡಿದ್ದೆ ಚಂದ್ರು ಸರ್. ಥ್ಯಾಂಕ್ ಯು ಚಂದ್ರು ಸರ್, ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಆ್ಯಂಡ್ ಧನು ಮಾಸ್ಟರ್ ಎಲ್ಲ ಸಾಂಗ್ನು ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ರು. ಚಿನ್ಮಯ್ ಸರ್ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಮತ್ತು ಇನ್ನೂ 2 ಸಾಂಗು ಪ್ರಮೋದ್ ಮರವಂತಿ ಅವ್ರು ಬರೆದಿದ್ದಾರೆ, ಆಮೇಲೆ ಚೇತನ್ ಸರ್ ಬರೆದಿದ್ದಾರೆ. ಆ್ಯಂಡ್ ರಾಜ್ ಸರ್ ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕುಸ್ತಿನ ಕಲಿತು. ಸೊ ಕುಸ್ತಿ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಕುಸ್ತಿ ಅದನ್ನು ರಾಜ್ ಸರ್ ಒಂದು 2-3 ಮಂತ್ಸ್ ಟ್ರೈನಿಂಗ್ ಮಾಡಿ ಅದಕ್ಕೆ ಪರಿಪೂರ್ಣವಾಗಿ ಆಮೇಲೆ ಮತ್ತೆ ಆವಾಗ ಸೆಟ್ಟಿಗೆ ಬಂದಿದ್ದು, ಅಲ್ಲಿಂದ ಶುರು ಆಗಿದ್ದೆ ಗಜರಾಮ. ಸೊ ಇಲ್ಲಿವರೆಗೂ ತುಂಬ ನೀಟಾಗಿ ಬಂದಿದೆ. ಆ್ಯಂಡ್ ತಪಸ್ವಿನಿ ಮೇಡಮ್ ಮಾಡಿದ್ದಾರೆ, ಆ್ಯಂಡ್ ಕಬೀರ್ ಸಿಂಗ್ ಸರ್ ಇದ್ದಾರೆ, ಶರತ್ ವೈತ್ವಾಶ ಸರ್ ಇದ್ದಾರೆ, ಆ್ಯಂಡ್ ಸಂತು ಸರ್, ವಿಜಯ್ ಸರ್, ಆ್ಯಂಡ್ ಕಾರ್ತಿಕ್ ಅವರು, ರಘು ಸರ್, ಪ್ರಸನ್ನ ಸರ್, ತುಂಬ ಆರ್ಟಿಸ್ಟ್ಗಳು ಎಲ್ಲ ಅವರ ಕ್ಯಾರೆಕ್ಟರ್ಗೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ. ಹಾಗಾಗಿ ಗಜರಾಮ ಇಷ್ಟು ಅದ್ಭುತವಾಗಿ ಬಂದಿದೆ. ರಾಗಿಣಿ ಮೇಡಮ್ ಅಂತ ಹೇಳಲೇಬೇಕು. ನಿಜವಾಗ್ಲೂ ಸರ್, ನಾವು ಈ ಸಾಂಗ್ ಮಾಡುವಾಗ 3 ಡೇಸ್ ನಾವು ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ವಿ. ಎಷ್ಟು ಕಷ್ಟ ಇತ್ತು ಅಂದರೆ ತುಂಬ ಫೈರು ಮತ್ತು ಡಸ್ಟು ಒಳಗಡೆ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡು ಸೆಟ್ ಒಳಗಡೆ ಹೋಗ್ತಿದ್ವಿ. ರಾಗಿಣಿ ಮೇಡಮ್ ಆ್ಯಂಡ್ ರಾಜ್ ಸರ್ ವಿತೌಟ್ ಮಾಸ್ಕ್ ಬರಬೇಕಿತ್ತು, ಅವ್ರು ಹಂಗೆ ಮಾಡಲೇಬೇಕಿತ್ತು. ಸೊ ಆ ಡಸ್ಟಲ್ಲಿ ಆ ಹೊಗೆಯಲ್ಲಿ ತುಂಬ ಕಷ್ಟಪಟ್ಟು ಮಾಡಿದ್ರು, ಅದಕ್ಕೆ ಈ ಸಾಂಗ್ ಇಷ್ಟು ರಿಚ್ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಮೇಡಮ್, ನಿಮ್ಮ ಎಫರ್ಟು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜ್ ಸರ್. ಆ್ಯಂಡ್ ಯಾರ್ದಾರು ಹೆಸರು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ಆ್ಯಂಡ್ ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ ಕರ್ನಾಟಕದಾದ್ಯಂತ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮಂಥ ಹೊಸ ನಿರ್ದೇಶಕರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ಆ್ಯಕ್ಷನ್ ಇದೆ, ಲವ್ ಇದೆ, ಸೆಂಟಿಮೆಂಟ್ ಇದೆ, ಟೋಟಲ್ ಒಂದು ಪ್ಯಾಕೇಜ್ ಸಿನಿಮಾ ಸರ್. ಹೌದು, ಬೇಸಿಕ್ ಕುಸ್ತಿ ಕ್ರೀಡೆಯಲ್ಲೇ ಆಧಾರಿತವಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಅದರ ಥರನೇ ಬಂದಿದೆ ಸರ್. ತುಂಬ ಚೆನ್ನಾಗಿ ಬಂದಿದೆ ಸರ್. ಫಸ್ಟ್ ಹಾಫ್ ಒಂದು 2-3 ರೀಲ್, ಅದು ನಮ್ಮ ಸಿನಿಮಾ ಅದು ಲ್ಯಾಂಗ್ವೇಜ್, ಅದು ಅಲ್ಲೆಲ್ಲ ಹಳ್ಳಿ ಬ್ಯಾಕ್ಡ್ರಾಪ್ ಇರುತ್ತೆ. ಅದಾದ ನಂತರ ಎಲ್ಲ ಬೆಂಗಳೂರಲ್ಲಿ ನಡೆಯುತ್ತೆ. ತುಂಬ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗಿದೆ ಸರ್, ನೀಟಾಗಿ ಬಂದಿದೆ, ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ಅವ್ರೇನು ಕೇಳಿಲ್ಲ, ನಾನೇ ಕೇಳಿದೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ. ಸರ್ ಹೇಗಿದೆ ಸಿನಿಮಾ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರೆ, ಚೆನ್ನಾಗಿ ಬಂದಿದೆ ಅಂತಲೇ ಹೇಳಿದ್ರು. ನಾನೇ ಬರ್ದಿರೋದು, ಯಾಕಂದರೆ ನಾನೊಬ್ಬ ಬರಹಗಾರನಾಗಿರೋದ್ರಿಂದ ಹಾಗಾಗಿ ಅದರಲ್ಲಿ ನನಗೆ ತಕ್ಕ ಮಟ್ಟಿಗೆ ಒಂದು ಗ್ರಿಪ್ ಇತ್ತು. ಸೊ ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ನಾನೇ ಬರ್ತೀನಿ. ರಾಗಿಣಿ ಮೇಡಮ್ಮು ಅದು ನಾವು ಸಾಂಗ್ ಬಂದಾಗ ಧನು ಮಾಸ್ಟ್ರು, ನಾವು ನಮ್ಮ ಟೀಮ್ ಎಲ್ಲ ಕುತ್ಕೊಂಡು ಮಾತಾಡಿದಾಗ ನಮ್ಮ ಟೀಮ್ ಕಡೆಯಿಂದ ಎಲ್ಲರಿಂದ ಬಂದಿದ್ದು ಒಂದೇ ಹೆಸರು, ರಾಗಿಣಿ ಮೇಡಮ್ ತುಂಬ ಸೂಟ್ ಆಗ್ತಾರೆ ಅಂತ. ಯಾಕಂದರೆ ಅದು ಹಿಂದೇನು ಮಾಡಿದ್ರು ಮೇಡಮ್ಮು. ಈ ಸಾಂಗ್ ಅಷ್ಟು ತುಂಬ ಚೆನ್ನಾಗಿ ಅಷ್ಟು ರಿಚಾಗಿ ಬಂದಿರೋದ್ರಿಂದ ಈ ರಾಗಿಣಿ ಮೇಡಮ್ ಬಿಟ್ಟು ನಮ್ಮ ತಲೆಯಲ್ಲಿ ಯಾರ್ದು ಹೆಸರು ಬರಲಿಲ್ಲ. ಸೊ ರಾಗಿಣಿ ಮೇಡಮ್ ಬಂದಮೇಲೆ ಅದು ಇನ್ನೂ ತುಂಬ ರಿಚ್ ಆಗಾಯ್ತು ಸರ್. ಸ್ಕೂಲ್ ಡೇಸ್, ಕಾಲೇಜ್ ಡೇಸ್, ಮೇಡಮ್ ಸಿನಿಮಾಗಳು ನೋಡ್ಕೊಂಡು ಬೆಳೆದವರು. ಅದರಲ್ಲೂ ಎಸ್ಪೆಷಲಿ ನೀವು ಹೇಳಿದಂಗೆ ತುಪ್ಪ ಬೆಲ್ಲ ತುಪ್ಪ ನೋಡಿದ್ದೀವಿ ಸರ್. ಹಾಂ ಸರ್, ಅಂದರೆ ಕಾಲೇಜ್ ಡೇಸ್. ಸುನಿಲ್ ಸರ್ ಮಾತಾಡ್ತಿದ್ರಿ? ಇಲ್ಲ, ನಿಮ್ಮ ಸಂಭಾಷಣೆ, ದೊಡ್ಡ ಮನೆ ಹುಡುಗ ಸಿನಿಮಾದ ಸಂಭಾಷಣೆ ಕೂಡ ತುಂಬಾ ಜನರು ಪ್ರೀತಿಯನ್ನು ತೋರಿಸಿದ್ರು. ಇದೀಗ ನಮ್ಮ ಗಜರಾಮದ ನಿರ್ದೇಶನಕ್ಕೆ ನಿಮಗೆ ಆಲ್ ದ ವೆರಿ ಬೆಸ್ಟ್ ಅಂತ ಎಲ್ಲರ ಪರವಾಗಿ ವಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರಾಗಿಣಿ ಮ್ಯಾಮ್. ಎಸ್.
ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಐ ಥಿಂಕ್ I'll start with the experience. First time, I think if ಇಡೀ ಟೀಮಲ್ಲಿ ನಾನು ಫಸ್ಟ್ ಮೀಟ್ ಮಾಡಿದ್ದು ಝೇವಿಯರ್ ಐ ಥಿಂಕ್ ಅಲ್ವಾ. ಆ್ಯಂಡ್ ಅವರು ಹಿ ಕೇಮ್ ಟು ಮೀ ಆ್ಯಂಡ್ ಹೀ ಇಸ್ ಲೈಕ್ ಈ ಥರ ಒಂದು ಸಾಂಗ್ ಇದೆ ಮಾಡ್ತಾ ಇದ್ದೀವಿ. ಆ್ಯಸ್ ಎ ತುಂಬ ಬ್ಯುಸಿ ಇದ್ದೀನಿ, ಟ್ರಾವೆಲಿಂಗಲ್ಲಿದ್ದೀನಿ, ಐ ವಿಲ್ ನಾಟ್ ಬಿ ಏಬಲ್ ಟು ಮೀಟ್ ಯು. ಏನೇನೋ ಒಂದು ಲೈಕ್ ವಿ ವರ್ ಹ್ಯಾವಿಂಗ್ ಕಮ್ಯುನಿಕೇಟಿಂಗ್ ಕಾನ್ಸ್ಟೆಂಟ್ಲಿ, ಬಟ್ ಏನೋ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ ಆಗ್ತಾನೆ ಇರಲಿಲ್ಲ ಬಹುಶಃ ಅಲ್ವಾ. ಆ್ಯಂಡ್ ದೆನ್ ಬಟ್ ಫೋನಲ್ಲಿ ಮಾತಾಡ್ತಾ ಐ ವಾಸ್ ಲೈಕ್ ಸಾಂಗ್ ಕಲಿಸ್ಕೊಡಿ ನನಗೆ. ಸಾಂಗ್ ಕಲಿಸಿದ್ರು. ಆ್ಯಂಡ್ ಫೋನಲ್ಲಿ ಕೇಳೋಕ್ಕೂ ಲೈವಲ್ಲಿ ಕೇಳೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಒಂದು ಸಾಂಗಲ್ಲಿ. And that time the song I think was just being developed, sir, if I'm not wrong. I mean, it was just the first copy of the song. And ಕೇಳಿದ ತಕ್ಷಣ I was like, ಏನೋ ಒಂದು ಡಿಫ್ರೆಂಟ್ ಥರ ಇದೆ ಸಾಂಗಲ್ಲಿ, ಏನೋ ಒಂದಿದೆ, ಏನೋ ಮಾಡೋಣ, ಮಾತಾಡೋಣ, ಡಿಸ್ಕಸ್ ಮಾಡೋಣ ಅಂತ. ಆ್ಯಂಡ್ ದೆನ್ ಇಮ್ಮಿಡಿಯೇಟ್ ಆಗಿ ಕನೆಕ್ಷನ್ ಕಟ್ ಆಯಿತು. ಐ ಥಿಂಕ್ ಅದಾದಮೇಲೆ ನಾವು 1 ತಿಂಗಳು ಬಹುಶಃ ಮಾತಾಡಿಲ್ಲ, ಏನು ಕಮ್ಯುನಿಕೇಷನ್ ಕಾನ್ವರ್ಸೇಷನ್ ಆಗಿಲ್ಲ. ದೆನ್ ಐ ಥಿಂಕ್ ಐ ಮೆಟ್ ಮೂರ್ತಿ ಅವ್ರು ಮೀಟ್ ಮಾಡಿದ್ದು, ಸೆಕೆಂಡ್ ನಿಮ್ಮನ್ನು ಮೀಟ್ ಮಾಡಿದ್ದು ನಾನು. ಆವಾಗ ಐ ಹರ್ಡ್ ದ ಸಾಂಗ್ ಇನ್ ಮನುಸಾಸ್ ಸ್ಟುಡಿಯೋ ಇನ್ ದ ಸ್ಪೀಕರ್. ಐ ಸ್ಟಿಲ್ ರಿಮೆಂಬರ್ ಐ ಸೆಡ್, ನನಗೆ ಗೊತ್ತಿಲ್ಲ ಇವಾಗ ಯಾವ ಥರ ಶೂಟ್ ಮಾಡ್ತೀರಾ ಏನು ಎತ್ತ ಅಂತ, ಬಟ್ ಈ ಸಾಂಗ್ ಯಾರು ಮಾಡಿದ್ರು ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಸಾಂಗ್. ಬೀಟ್ಸ್ ಆಗಲಿ, ಲಿರಿಕ್ಸ್ ಆಗಲಿ, ದ ಮೂಡ್ ಆಫ್ ದ ಸಾಂಗ್ ವಾಸ್ ಫಿನಾಮಿನಲ್. And I said ಖಂಡಿತ ಮಾಡೋಣ. ದೆನ್ ದ ಕನ್ವರ್ಸೇಷನ್ ವಾಸ್ ಸೊ ನನಗೆ ಆವತ್ತು ಐ ಥಿಂಕ್ ರಾಜ್ ಪರಿಚಯನೇ ಇರಲಿಲ್ಲ. ಐ ಥಿಂಕ್ ಸೊ ದ ನೆಕ್ಸ್ಟ್ ಪರ್ಸನ್ ದಟ್ ಐ ಮೆಟ್ ಫಾರ್ ದ ಸಾಂಗ್ ವಾಸ್ ಧನು ಮಾಸ್ಟರ್. ಆ್ಯಂಡ್ ಬಿಕಾಸ್ ಕೆಲವೊಂದು ರೀಸನ್ಸಿಂದ ನಾವು ಯೂಶುವಲ್ ಆಗಿ ಒಂದು ಸಾಂಗ್ಗೆ ವಿವ್ ಡನ್ ಸೋ ಮೆನಿ ಸಾಂಗ್ಸ್ ಟುಗೆದರ್. ಆ್ಯಂಡ್ ಯೂಶುವಲ್ ಆಗಿ 3-4 days ರಿಹರ್ಸಲ್ ಅಥವಾ 2 days ರಿಹರ್ಸಲ್ ಆ ಥರ ಏನಾದರೂ ಇದ್ದೇ ಇರುತ್ತೆ. ಸೊ ಈ ಸಾಂಗ್ಗೆ ಎಲ್ಲ ಡಿಸ್ಕಷನ್ಸ್ ಫೋನಲ್ಲಿ ಆಗಿದೆ. ಕಾಸ್ಟ್ಯೂಮ್ಸಿಂದ ಹಿಡಿದು, ಲುಕ್ಕಿಂದ ಹಿಡಿದು, ಕೊರಿಯೋಗ್ರಫಿಯಿಂದ ಹಿಡಿದು, ಏನು ವೈಬ್ ಇರುತ್ತೆ ಸಾಂಗಲ್ಲಿ, ಎಲ್ಲ ಡಿಸ್ಕಷನ್ಸ್ ಹ್ಯಾವ್ ಹ್ಯಾಪನ್ಡ್ ಓವರ್ ದ ಫೋನ್. ಆ್ಯಂಡ್ ಏನಾಗುತ್ತೆ, ಒಂದು ಪರ್ಸನಲಾಗಿ ಮೀಟ್ ಮಾಡಿ ಮಾತಾಡಿದಾಗ, ಡಿಸ್ಕಷನ್ ಮಾಡಿದಾಗ ಇಟ್ ವಿಲ್ ಬಿ ಒಂಥರ ಡಿಸ್ಕಷನ್ ಇರುತ್ತೆ. ಬಟ್ ಫೋನಲ್ಲಿ ಎಲ್ಲ ಆಗಿದ್ದಕ್ಕೆ ವಿ ವಿಲ್ ಲೈಕ್ ಓಕೆ ಹೆಂಗಿರುತ್ತೆ ಏನು ಅಂತ ಸೆಟ್. ಒಂದು ಖುಷಿ ಏನಂದರೆ, ಸೊ ಐ ಕುಡ್ ನಾಟ್ ರಿಹರ್ಸ್ ವಿತ್ ಹಿಮ್ ಇನ್ ದ ಸ್ಟುಡಿಯೋ, ಆ ಒಂದಿತ್ತು. ಬಟ್ ಹೆಂಗೋ ಒಂದು ವಿ ಡಿಸೈಡೆಡ್, ಡಿಸ್ಕಸ್ಡ್, ಎಲ್ಲ ಕ್ಲೋಸ್ ಆಯಿತು, ಫೈನಲೈಸ್ ಆಯಿತು. ಆ್ಯಂಡ್ ವಿ ವರ್ ಆನ್ ದ ಸೆಟ್ಸ್. ಇವಾಗ ಸೆಟ್ಟಲ್ಲಿ ನೋಡಿದ್ರೆ ಫುಲ್ ಬೆಂಕಿ, ಫುಲ್. ಫಸ್ಟ್ ಥಿಂಗ್ ವಾಸ್ ದಟ್ ಯೂಶುವಲ್ ಆಗಿ ನನ್ನ ಮನೆಯಿಂದ ನನ್ನ ಮನೆ ತುಂಬ ದೂರ ಫ್ರಮ್ ದ ಸಿಟಿ. ಸೊ ಯೂಶುವಲ್ ಆಗಿ 40-50 kilometers ಡಿಸ್ಟೆನ್ಸ್ ಇದ್ದೇ ಇರುತ್ತೆ. ಫಸ್ಟ್ ಟೈಮ್ ಖುಷಿ ಏನಂದರೆ ಮನೆಯಿಂದ ಬರೀ 10-15 ನಿಮಿಷ ದ ಸ್ಟುಡಿಯೋ ವಾಸ್. ಸೊ ಐ ವಾಸ್ ಲೈಕ್ ವಾವ್, ಝೇವಿಯರ್ ಗುಡ್ ಜಾಬ್, ಧನು ಗುಡ್ ಜಾಬ್. ಮನೆ ಹತ್ರನೇ ಸ್ಟುಡಿಯೋ ಹಾಕೊಂಡ್ಬಿಟ್ಟಿದ್ರೆ ಅಮ್ಮ, ಎಷ್ಟು ಅವರ್ ಬೇಕಾದರೆ ಶೂಟ್ ಮಾಡ್ಕೊಳ್ಳಿ, ಇವಾಗ ನೀವು ಜರ್ನಿ ಇಲ್ಲ ನನಗೆ. ಯಾ ಲಂಕಲ್ ಇದೆ. ದೆನ್ ವಿ ಸ್ಟಾರ್ಟೆಡ್ ಶೂಟಿಂಗ್. ಆ್ಯಂಡ್ ಈ ಒಂದು ಕಾಸ್ಟ್ಯೂಮ್ ಲುಕ್ ನೀವೇನು ನೋಡ್ತಾ ಇದ್ದೀರಾ, ಒಂದು ಡಿಫ್ರೆಂಟ್ ಆಗಿರೋದು ಲುಕ್ ನೀವೇನು ನೋಡ್ತಾ ಇದ್ದೀರಾ, ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು. ನಮಗೆ ಈ ಸಾಂಗ್ ಇಷ್ಟು ಪ್ರೀತಿ ಸಿಕ್ಕಿದೆ, ಇಷ್ಟು ಲವ್ ಸಿಕ್ಕಿದೆ. ಆ್ಯಂಡ್ ನನ್ನ ಅದೃಷ್ಟ ದಟ್ ನನ್ನ ಕರಿಯರಲ್ಲಿ ನನಗೆ ತುಂಬ ಒಳ್ಳೆ ಸಾಂಗ್ಸ್ ಬಂದಿದೆ. ಆ್ಯಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಒಂದ್ಸತಿ ಆ ಒಂದು ಮೂಡ್ ಬಂದರೆ ನಾವು ಏನೋ ಎಕ್ಸ್ಟ್ರಾ 100% ಹಾಕಬೇಕು ಅಂತ ಯೋಚನೆ ಮಾಡ್ತೀವಿ. ನಾವು ಸ್ಟಾರ್ಟೆಡ್ ದ ಶೂಟಿಂಗ್ ಆಫ್ ದ ಸಾಂಗ್. ಆ್ಯಂಡ್ ಈ ಸಾಂಗ್ ಶೂಟಲ್ಲಿ ಅಫ್ಕೋರ್ಸ್ ನೀವೇನು ಲುಕ್ ನೋಡ್ತಾ ಇದ್ದೀರಾ, ಮೇಕಪ್ ಹೇರ್ ಒಂದೊಂದು ಲುಕ್ಗೆ ನಾವು 2 hours ತೊಗೊಂಡಿದ್ದೀವಿ. ಆ ಕಾಸ್ಟ್ಯೂಮ್ ನನ್ನ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಇಷ್ಟು ಟ್ರೆಂಡಿಂಗ್ ವೈರಲ್ ಆಗುತ್ತೆ ಕಾಸ್ಟ್ಯೂಮ್. ಬಟ್ ಅದು ದಟ್ ಕಾಸ್ಟ್ಯೂಮ್ ಇಸ್ ಆಲ್ಮೋಸ್ಟ್ ಐ ಥಿಂಕ್ 2 kgs ವಿತ್ ದ ವರ್ಕ್, ದ ಹ್ಯಾಂಡ್ ವರ್ಕ್ ಆ್ಯಂಡ್ ದ ಶೆಲ್ಸ್. ಆ್ಯಂಡ್ ಅದು ಆ್ಯಕ್ಚುಲ್ ಪ್ರಾಪರ್ ಪ್ಯೂರ್ ಸೀಕ್ವೆನ್ಸ್ ವರ್ಕ್ ಆಗಿರೋದು ಕಾಸ್ಟ್ಯೂಮ್. ಆ್ಯಂಡ್ ಇವ್ರು ಕೊಟ್ಟಿದ್ದು ಎನ್ವೈರ್ಮೆಂಟಲ್ಲಿ ಬಿಸಿಲಲ್ಲಿ ವಿ ವರ್ ಲೈಕ್ ಓ ಮೈ ಗಾಡ್ ಹೆಂಗೆ ಆಗುತ್ತೆ ಶೂಟ್. ಬಿಕಾಸ್ ದ ಮೂಮೆಂಟ್ ಆ ಕಾಸ್ಟ್ಯೂಮ್, ಆ ಹೆವಿ ಕಾಸ್ಟ್ಯೂಮ್ ಬಂದರೆ ಕೊರಿಯೋಗ್ರಫಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ದ ಹೆವಿ ಮೂವ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಹೆಂಗೋ ಒಂದು ಆ ಲುಕ್ ಬಂತು, ಆ ಮೂಡ್ ಬಂತು. ಆ್ಯಂಡ್ ದೆನ್ ಜೈ ಮಾ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ 2 days ವಿ ಶಾಟ್ ದಿಸ್ ಅಮೇಝಿಂಗ್ ಸಾಂಗ್.
ದೆನ್ ದ ಹೋಲ್ ಮೂಡ್, ದ ವೈಬ್ ಆಫ್ ದ ಸಾಂಗ್ ಇಸ್ ಫ್ಯಾಂಟಾಸ್ಟಿಕ್. ಸೊ ತುಂಬಾನೇ ಚೆನ್ನಾಗಿ ಒಂದೊಂದೊಂದೊಂದೊಂದು ಸ್ಟೆಪ್ ನಾವು ಮಾಡ್ತಾನೆ ಇರ್ತೀವಿ. ಬಟ್ ತುಂಬಾನೇ ಒಳ್ಳೆ ಮೂಡ್ ಬಂತು. ತುಂಬಾ ನೀವು ನೋಡ್ತಾ ಇದ್ದೀರಾ, ಲೈಕ್ ಐ ಹ್ಯಾವ್ ಎಂಜಾಯ್ಡ್ ಶೂಟಿಂಗ್ ಎವ್ರಿ ಸ್ಟೆಪ್. ಹುಕ್ ಸ್ಟೆಪ್ ಇಂದ ಹಿಡಿದು ಆಮೇಲೆ ಎಲ್ಲ ಲಿರಿಕ್ಸ್ ಇಂದ ಹಿಡಿದು ಪ್ರತಿಯೊಂದು ಮೂಮೆಂಟ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ. ದೆನ್ I met this wonderful guy, Rajvardhan, on the sets of Gajarama. First shot, combination shot, purple costume alli, I think ಅದೇ ಶಾರ್ಟ್ ಇರಬೇಕಲ್ಲ. ನಮಗೆ ಯಾರು ಇಂಟ್ರೊಡ್ಯೂಸೇ ಮಾಡಿಲ್ಲ. ಸೊ ನೋಬಡಿ ಇಂಟ್ರೊಡ್ಯೂಸ್ಡ್ ಮೀ ಟು ಹಿಮ್ ಆರ್ ಹಿಮ್ ಟು ಮೀ. ಅಂದರೆ ಬೈ ಡಿಫಾಲ್ಟ್ ಅಂತ, ಓಕೆ ಹೀರೋ ಇದ್ದಾರೆ ಅವರು ಪರ್ಫಾರ್ಮ್ ಮಾಡ್ತಾರೆ, ಹೀರೋಯಿನ್ ಇದ್ದಾರೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ವಿ ಸ್ಟಾರ್ಟೆಡ್ ಟಾಕಿಂಗ್ ಟು ಈಚ್ ಅದರ್ ಆ್ಯಂಡ್ I think choreography avag jaasti ಏನು ಇರಲಿಲ್ಲ. From then to now, I have our song alli he didn't want to, he wasn't comfortable, but I remember practice ಮಾಡಿ ಒಂದೆರಡು ಸತಿ ಅಲ್ಲಿ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ರು. You've done so well in the song, you're looking so good. And ಅದೇ ರೀತಿಯಲ್ಲಿ ಗಲಾಟೆ ಕೂಡ ಆಗಿದೆ ಸಾಂಗ್ ಸೆಟ್ ಅಲ್ಲಿ, ಬಿಕಾಸ್ ಎವ್ರಿಬಡಿ ಕುಡ್ ನಾಟ್ ಬ್ರೀತ್. ಮೂಗು ಕೈ ಕಾಲೆಲ್ಲ ಬ್ಲ್ಯಾಕ್ ನಮಗೆ 2 ದಿನ ಆದಮೇಲೆ. ಬಟ್ and I think it was a beautiful song. I think positive ರೀತಿಯಲ್ಲಿ ಹಾರ್ಡ್ ವರ್ಕ್ ಅಲ್ಲಿ ಏನಾದರೂ ಮಾಡಿದ್ರೆ I think it always becomes fruitful. And ನಮ್ಮಿಬ್ರು ಪೇರ್ಗೆ ಇಷ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ because of the song and because of the whole vibe of the song ಅಂತ ಹೇಳ್ಬೋದು. That credits I will give to Dhanu fully. And combination shots agli, whatever shots are there, it's fantastically done. Then of course ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ he is one of the most hardworking people that I've met in a very long time. ನಮ್ಮ ಇಂಡಸ್ಟ್ರಿಯಲ್ಲಿ one of the very few good looking tall actors that are there. And ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ we need younger people to be promoted and supported like that. ತುಂಬಾನೇ ಯಂಗ್ ಹೀರೋಸ್ ಇವಾಗ ಬರ್ತಾ ಇದ್ದಾರೆ. They are all very potential, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. He is also genuinely put in so much effort. ಆ್ಯಂಡ್ ಒಂದು ಆರ್ಟಿಸ್ಟ್ ಆಗಿ ಇನ್ನೊಂದು ಆರ್ಟಿಸ್ಟ್ನ ಎಫರ್ಟ್ಸ್ ಕಾಣಿಸಿದ್ರೆ ಅದನ್ನು ಯಾವತ್ತೂ ಅಪ್ರಿಷಿಯೇಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಐ ಹ್ಯಾವ್ ಆಲ್ವೇಸ್ ಬಿನ್ ಲೈಕ್ ದ್ಯಾಟ್. ಈ ಸಿನಿಮಾದಲ್ಲಿ ಈಸ್ ಲುಕಿಂಗ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಬಿಸೈಡ್ಸ್ ದ ಫಿಲ್ಮ್, ಐ ಥಿಂಕ್ ಆಸ್ ಅ ಪರ್ಸನ್ ಈಸ್ ಆಲ್ವೇಸ್ ಬಿನ್ ವೆರಿ ವೆರಿ ಟೇಕಿಂಗ್ ಕೇರ್ ಆಫ್ ಎವ್ರಿಬಡಿ. ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ರೆಸ್ಪೆಕ್ಟ್ ವಿಷಯ ಆಗಲಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಸ್ಟಾರ್ ಕಿಡ್ ಅಂತ ಯಾವುದೋ ಒಂದು ವೈಬ್ ಇಲ್ಲ. So that is really important for an artist. So I hope ಈ ಸಿನಿಮಾ ನಿಮಗೆ ತುಂಬ ಸೂಪರ್ ಆಗಲಿ ರಾಜ್. ಐ ರಿಯಲಿ ಹೋಪ್ ದಟ್ ಈ ಸಿನಿಮಾ ಇಂದ ನಿಮ್ಗೆ ಇನ್ನೂ ಸ್ಟಾರ್ಡಮ್ ಸಿಗಲಿ ಅಂತ ಕೇಳ್ಕೊತೀನಿ ನಾನು. ಸುನೀಲ್ ವೆರಿ ವೆರಿ ಕಮ್ಮಿ ಮಾತು ಆ್ಯಂಡ್ ವೆರಿ ಗುಡ್ ಟೆಕ್ನಿಷಿಯನ್, ವೆರಿ ಹಾರ್ಡ್ ವರ್ಕಿಂಗ್ ಯಂಗ್ ಬಾಯ್. ನಾವೆಲ್ಲರೂ ಹೊಸ ಆರ್ಟಿಸ್ಟ್, ಹೊಸ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿಯಲ್ಲಿ ವಿ ಶುಡ್ ಬಿ ಏಬಲ್ ಟು ಸಪೋರ್ಟ್ ದೆಮ್ ಆ್ಯಂಡ್ ಪ್ರಮೋಟ್ ದೆಮ್ ಅಂತ ನಾನು ಕೇಳ್ಕೊತೀನಿ. ಸೊ ಫಾರ್ ಆಲ್ ದೀಸ್ ಯಂಗ್ ಪೀಪಲ್, the producer, the director, Murthy Avaru, and Sunil Avaru. Murthy Avaru, he is one of the most passionate producers that I've seen. And it's very difficult on the ಹೊಸ ಟೀಮ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಎಲ್ಲರೂ ಗೊತ್ತಿರೋ ವಿಷಯ that it's not easy to do a film, ಯಾವುದೇ ಭಾಷೆ ಇದ್ರು. ಸೊ ನರಸಿಂಹಮೂರ್ತಿ ಅವರ ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ಹೋಪ್ ಈ ಸಿನಿಮಾ ನಿಮ್ಗೆ ತುಂಬ ಚೆನ್ನಾಗುತ್ತೆ ಬಿಕಾಸ್ he truly loves films. So I think ಈ ಥರ ಪ್ರೊಡ್ಯೂಸರ್ಸ್ ನಾವು ಎಂಕರೇಜ್ ಮಾಡಬೇಕು ಆ್ಯಸ್ ಆರ್ಟಿಸ್ಟ್. ಮನಮೂರ್ತಿ ಸರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಲೆಜೆಂಡ್ ನಮ್ಮಲ್ಲಿ. he needs no introduction. ಆ್ಯಂಡ್ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಸರ್ ಇಷ್ಟು ಮಾಸಿಯಾಗಿ. ನಾನು ಯಾವತ್ತು when I told people that Manamurthy sir has done this music and it says, howda, really? I mean, yeah, why not? I mean, I think that is a beautiful change. So you should do more mass songs, you should do more mass numbers because you're amazing at it, right? I think the song is fantastic. ಸೊ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎನಿಬಡೀಸ್ ನೇಮ್ಸ್ ಐ ಮಿಸ್ಡ್, ನಿಮ್ಗೆಲ್ರಿಗೂ ಹತ್ರ ನನ್ನ ಪ್ರೀತಿ, ನನ್ನ ಸಪೋರ್ಟ್, ನನ್ನ ಬೆಸ್ಟ್ ವಿಶಸ್ ಇದೆ. ಆ್ಯಂಡ್ ಮೀಡಿಯಾ ಈ ಸಿನಿಮಾಗೆ ದಯವಿಟ್ಟು ಎಷ್ಟಾದರೆ ಅಷ್ಟು ಪ್ರಮೋಟ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ಐ ಡೋಂಟ್ ಬಿಲಾಂಗ್ ಟು ಎನಿ ಬ್ಯಾಕ್ಗ್ರೌಂಡ್ಸ್ ಆ್ಯಂಡ್ ಐ ನೋ ದಟ್ ಗ್ರೋಯಿಂಗ್ ಇಸ್ ನಾಟ್ ಈಸಿ ಇನ್ ಎನಿ ಇಂಡಸ್ಟ್ರಿ. ಬಟ್ ಎಲ್ರದ್ದು ಕರೆಕ್ಟ್ people and friends and family and correct support ಇದ್ರೆ ನಾವ್ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ನಾನು ಇಲ್ಲಿ ಕೂತ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆಫ್ಟರ್ 15 years of being in the industry and ಈ ವರ್ಷ ನನಗೆ 50 ಸಿನಿಮಾ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ I think I've come a full circle. Thank you so much. That's I think it's a full circle and ಇನ್ನೊಂದು ಹೊಸ ಒಂದು ಸರ್ಕಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ
ಯಾವತ್ತೂ ಹೊಸ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ನ ನಮ್ಮ ಕನ್ನಡದಲ್ಲಿ ನಾವು ಸಪೋರ್ಟ್ ಮಾಡೋಣ. ಯಾಕಂದರೆ ದೇ ಆರ್ ಇಮ್ಮೆನ್ಸ್ಲಿ ಟ್ಯಾಲೆಂಟೆಡ್ ಪೀಪಲ್, ಬಟ್ ದಿಸ್ ದೇ ನೀಡ್ ದ ಸಪೋರ್ಟ್. ಮೀಡಿಯಾಯಿಂದ ಹಿಡಿದು ನಮ್ಮ ಇಂಡಸ್ಟ್ರಿಯಿಂದ ಹಿಡಿದು ಆಮೇಲೆ ಆಡಿಯನ್ಸಸ್ ಇಂದ ಹಿಡಿದು. ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ಸಲ್ಲಿ ನೋಡಿ on 7th February. And I wish everybody all the very best. ಒಳ್ಳೆಯದಾಗಲಿ. Thank you, Harish. Thank you for always being there. And you've continued the support also to the film has been unconditional. Thank you already. Thank you so much, ma'am. And first of all, congratulations on half century. Yes, thank you, ma'am. Rajvardhan sir. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾತಾಡಿ ಮುಗೀತು. ಆ್ಯಕ್ಚುಲಿ ಇನ್ನು 3 ಡೇಸ್ಗೆ ಸಿನಿಮಾನೇ ರಿಲೀಸಿಗೆ ಬಂದಿದ್ದೀವಿ. ಮೊದಲನೇದಾಗಿ ಮೀಡಿಯಾಗೆ ತುಂಬ ದೊಡ್ಡ ಮಟ್ಟದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿನ್ನೆನೇ ನಮಗೆ ಮೀಡಿಯಾದ ಸ್ಟ್ರೆಂತ್ ಗೊತ್ತಾಗಿದ್ದು, ನಾವು ಎಷ್ಟು ರೀಚ್ ಆಗಿದ್ದೀವಿ, ನಮ್ಮ ಸಾಂಗ್ ಎಷ್ಟು ವೈರಲ್ ಆಗಿದೆ ಅಂತ. ನಿನ್ನೆ ಮೈಸೂರಿಗೆ ಹೋಗಿದ್ವಿ ಆ್ಯಂಡ್ ಮಂಡ್ಯಗೆ ಹೋಗಿದ್ವಿ. ಅಲ್ಲಿ ಜನಗಳು ತೋರಿಸಿದ ಪ್ರೀತಿ ನೋಡೋದೇ ಗೊತ್ತಾಯಿತು ಆ್ಯಕ್ಚುಲಿ ನಾವು ಸಿನಿಮಾದಲ್ಲಿ ರೀಚ್ ಆಗಿದ್ದೀವಿ ಅನ್ನಿಸ್ತು. ಸೊ ಅದೆಲ್ಲದು ನಿಮಗೆ ಸೇರಬೇಕು. ತುಂಬ ದೊಡ್ಡ ಥ್ಯಾಂಕ್ಸ್ ಇಡೀ ನನ್ನ ಗಜರಾಮ ಸಿನಿಮಾಗೆ ಡೇ 1ಇಂದನೂ ಸಪೋರ್ಟ್ ಮಾಡಿದ್ದಕ್ಕೆ. ಇನ್ನು 3 ಡೇಸ್ ಅಷ್ಟೇ ಸಿನಿಮಾಗೆ ಮತ್ತಷ್ಟು ಸಪೋರ್ಟ್ ಮಾಡಿದ್ರೆ ಆಡಿಯನ್ಸ್ಗೆ ರೀಚ್ ಆಗೋಕ್ಕೆ ನಾವು ತುಂಬ ಹತ್ರ ಆಗ್ತೀವಿ. ಆ್ಯಂಡ್ ಎಲ್ಲರೂ ಹೇಳಿದ್ರು ಕಷ್ಟಪಟ್ಟು ಮಾಡಿದ್ದೀನಿ ಅದು ಇದು ಅಂತ. ಈ ಸಿನಿಮಾದಲ್ಲಿ ನಿಜವಾದ ಕಷ್ಟಪಟ್ಟವರು ನಮ್ಮ ಫೈಟರ್ಸ್ಗಳು. ನನ್ನ ಜೊತೆ ನಾನೊಬ್ಬ ಸ್ಕ್ರೀನಲ್ಲಿ ಕಾಣಿಸ್ತೀನಿ, ಬಟ್ ನನ್ನೊಬ್ಬನ ಜೊತೆ ಮಿನಿಮಮ್ ಅಂದ್ರೂ ಒಂದು 20-30 ಜನ ಫೈಟರ್ಸ್ಗಳು ಡೇ ಆ್ಯಂಡ್ ನೈಟ್. ನಾನು ಎಷ್ಟೇ ಕಷ್ಟಪಡ್ತೀನೋ, ನಮಗಾದ್ರೂ ಅಟ್ಲೀಸ್ಟ್ ಒಂಚೂರು ಕ್ಯಾರವನ್ ಇತ್ತು, ನಂಬ್ರೆಲ್ಲ ಇತ್ತು, ಬಟ್ ಅವ್ರಲ್ಲಿ ಯಾವುದೂ ಇರಲಿಲ್ಲ. ತುಂಬ ಕಷ್ಟಪಟ್ಟರು ಫೈಟರ್ಸು. ಸೊ ಆ ಎಲ್ಲ ನನ್ನ ಫೈಟರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫೈಟ್ ಮಾಸ್ಟರ್ಸ್ ಶಿವ ಮಾಸ್ಟರ್ ಇರ್ಬೋದು, ನಮ್ಮ ಅರ್ಜುನ್ ಮಾಸ್ಟರ್ ಇರ್ಬೋದು, ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು. ಅಂದರೆ ರೆಸ್ಲಿಂಗ್ ಅನ್ನೋದು ತುಂಬಾ ಕಷ್ಟದ ಕೆಲಸ. ಅಂದ್ಕೊಂಡಷ್ಟು ಈಸಿ ಅಲ್ಲ. ಅದು ತುಂಬ ಎಫರ್ಟ್ ಬೇಕಾಗತ್ತೆ. ಸಖತ್ ಮ್ಯಾನ್ಲಿ ಗೇಮ್ ಅದು. ಎತ್ತು ಬಿಸಾಕಬೇಕು ಅಂದರೆ ಬಿಸಿ ಹಾಕಲೇಬೇಕು. ಮತ್ತು ಆ ರೆಸ್ಲಿಂಗ್ಗೆ ಒಂದು ಮರ್ಯಾದೆ ಇದೆ, ಆ ಮಣ್ಣಿಗೆ ಒಂದು ಮರ್ಯಾದೆ ಇದೆ. ಸೊ ಸ್ಲಿಪ್ಪರ್ ಹಾಕೊಂಡು ಆ ಮರಳಲ್ಲಿ ಹತ್ತಕ್ಕಾಗಲ್ಲ, ಪ್ಲಸ್ ನಾನ್ ವೆಜ್ ತಿಂದು ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಅದೆಲ್ಲ ಅವರ ಏನು ಕಾಪಾಡ್ಕೊಂಡು ಬಂದಿರ್ತಾರಲ್ಲ, ಅದೆಲ್ಲ ನಾವು ಕೂಡ ಅದನ್ನ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಮಾಡಿ ಎಲ್ಲೂ ನಮ್ಮ ಕಡೆಯಿಂದ ಏನೂ ತಪ್ಪಾಗದ ಹಾಗೆ ಆ ಕುಸ್ತಿಗೆ, ಆ ಕ್ರೀಡೆಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಆ ಮರ್ಯಾದೆ ಕೊಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಸೊ ನಮ್ಮ ಎಫರ್ಟ್ ಇನ್ನು 3 ಡೇಸಲ್ಲಿ ಸ್ಕ್ರೀನಲ್ಲಿ ಕಾಣುತ್ತೆ. ನೀವೆಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಈ ಸಿನಿಮಾದ ನಿಜವಾದ ಹೀರೋ ಮನುಷ್ಯರು. ಎಸ್, ಈ ಸಾಂಗ್, ಈ ರೆಕಾರ್ಡಿಂಗ್ ಎಲ್ಲ ಇವ್ರುಗಳಿಂದನೇ ಇದೆಲ್ಲ. ಇಷ್ಟು ನಾವೇನೇ ಆ್ಯಕ್ಟಿಂಗ್ ಮಾಡಿರ್ಬೋದು, ಏನೇ ಫೈಟ್ ಮಾಡಿರ್ಬೋದು, ಎಲ್ಲೋ ಒಂದು ಕಡೆ ನನ್ನ ಪ್ರೀವಿಯಸ್ ಸಿನಿಮಾಗಳಲ್ಲಿ ಜನಕ್ಕೆ ತಲುಪಿಸೋದ್ರಲ್ಲಿ ಎಡುತ್ತಿದ್ವಿ. ಅದಕ್ಕೆ ಸಪೋರ್ಟ್ ಅನ್ನೋದು ಸಿಗ್ತಿರ್ಲಿಲ್ಲ. ಈ ಸಿನಿಮಾದಲ್ಲಿ ಪ್ರಾಪರ್ ಆಗೆಲ್ಲ ಕೂಡ ಬಂತು ಟೈಮು. ಸೊ ನಮ್ಮ ಧನು ಮಾಸ್ಟರ್ ಆಗಿರ್ಬೋದು, ಮ್ಯಾಮ್ ಆಗಿರ್ಬೋದು, ನಮ್ಮ ಸರ್ ಚಿನ್ಮಯ್ ಅವರು ಬರೆದಿರೋವಂಥ ಸಾರಾಯಿ ಶಾಂತಮ್ಮ, ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲ. ಎಲ್ಲೋದ್ರೂ ಜನಕ್ಕೆ ಗೊತ್ತು. ನೆನ್ನೆನೇ ಆ್ಯಕ್ಚುಲಿ ನನಗೆ ಆ ಸಾಂಗ್ ಬಗ್ಗೆ ಗೊತ್ತಾಗಿದ್ದು, ಅಷ್ಟು ರೀಚ್ ಆಗಿದೆ ಅಂತ. ಸೊ ನಾನು ಯಾರೇ ಏನೇ ಹೇಳಿದ್ರು ನಾನು ಅಷ್ಟು ನಂಬೋದಿಲ್ಲ. ಜಸ್ಟ್ ನಮ್ಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಾ ಇರುತ್ತೆ ಸಿನಿಮಾ ರೀಚ್ ಆಗಿದೆ ಅಂತ. ಬಟ್ ಜನದ ಬಾಯಲ್ಲಿ ಬಂದಾಗಲೇ ಅದು ನಿಜವಾದ ರೀಚು. ಸೊ ನಿನ್ನೆ ಅದು ನಮಗೆ ತುಂಬ ಕಾಣಿಸ್ತು. ಆ್ಯಂಡ್ ತುಂಬ ಪ್ಲ್ಯಾನ್ಗಳಿದೆ ಬೇರೆ ಬೇರೆ. ಹುಬ್ಳಿಲಿ, ಚಿತ್ರದುರ್ಗದಲ್ಲಿ ಆ ಥರದ್ದೆಲ್ಲ ಹೋಗಿ ಮಾಡೋವಂಥ ಪ್ಲ್ಯಾನ್ಸ್ಗಳಿದೆ. ಸೊ ನೆಕ್ಸ್ಟ್ ಈ ಸಿನಿಮಾ ಅಂತ ಬಂದರೆ, ಒಂದು ಸಾಂಗ್ಗೆ ಅಂತ ಬಂದು ಎಷ್ಟು ಮಟ್ಟಕ್ಕೆ ಹೆಲ್ಪ್ ಮಾಡಿದ್ದೀರ. ಇಡೀ ಗಜರಾಮ ತಂಡದಿಂದ ನಾನು ನಿಮಗೆ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಆರ್ಟಿಸ್ಟ್ಗೆ ಇನ್ನೊಬ್ಬರು ಆರ್ಟಿಸ್ಟ್ ಕಷ್ಟ ಗೊತ್ತಿರುತ್ತೆ. ಆ ಕಷ್ಟ ಅವ್ರಿಗೆ ಗೊತ್ತಿರೋದ್ರಿಂದ ಪ್ರತಿಯೊಂದು ಹಂತದಲ್ಲಿ ನಾನು ಒಂದು ಸಾಂಗ್ ಮಾಡಿದ್ದೀನಿ, ನನ್ನ ಬಿಟ್ಟು ಅಷ್ಟೇ, ನಂದು ಮುಗೀತು ಅಂತ ತುಂಬ ಜನ ಹೋಗಿದ್ದಾರೆ. ಇವತ್ತು ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ತುಂಬ ಜನ ಬಂದೇ ಇಲ್ಲ, ನಮ್ಮ ಜೊತೆ ಫುಲ್ ಸಿನಿಮಾ ಮಾಡಿದವರು. ಪ್ಲಸ್ ಅಂಥದ್ರಲ್ಲಿ ದಿನ ಯಾವುದೇ ಈವೆಂಟ್ಗಳಾಗಿರ್ಬೋದು, ಎಷ್ಟು ಈವೆಂಟ್ಸ್ಗಳು ಕರ್ಕೊಂಡು ಹೋಗಿದ್ದಾರೆ ನನ್ನನ್ನು, ಎಷ್ಟು ಪ್ರೆಸ್ ಮೀಟ್ಸ್ಗಳು. ದುಬೈಲೆಲ್ಲ ಸಾಂಗ್ ಪ್ರಮೋಟ್ ಮಾಡಿದ್ದೀವಿ, ಅಂತ ಪಬ್ಗಳಲ್ಲಿ ಹಾಡಾಕ್ಸಿದ್ದೀವಿ. ಎಷ್ಟು ಕಡೆ ಇವತ್ತಿಗೂ ನೆನ್ನೆ ಕೂಡ ಮೈಸೂರಿಗೆ ಬಂದು ನಮ್ಮ ಜೊತೆ ಎಲ್ಲ ಸಾಂಗ್ ಪ್ರಮೋಟ್ ಮಾಡಿ, ಮಂಡ್ಯ ಜನರ ಜೊತೆ ಬಂದು, ನೆಕ್ಸ್ಟ್ ಹುಬ್ಳಿಲಿ ಪ್ಲಾನ್ ಇದೆ. ಸೊ ಒಬ್ಬ ಆರ್ಟಿಸ್ಟಿಗೆ ಅದು ಬೇಡ, ಎಸ್ಟಾಬ್ಲಿಷ್ ಆಗಿರೋ ಆರ್ಟಿಸ್ಟ್ಗಳಿಗೆ ಅದು ಬೇಡ, ನ್ಯೂ ಕಮರ್ಸ್ಗೆ ಬೇಕು, ಮತ್ತು ನಮ್ಮ ಸಿನಿಮಾ ತಂಡಕ್ಕೆ ಬೇಕು. ಸೊ ಇಡೀ ಸಿನಿಮಾ ತಂಡಕ್ಕೆ ಜೊತೆಯಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ. ನನಗೆ ಚಾಲೆಂಜಿಂಗ್ ಅನಿಸಿದ್ದು ಡ್ಯಾನ್ಸ್. ಆ್ಯಕ್ಚುಲಿ ನಾನು ಡ್ಯಾನ್ಸ್ನ ತುಂಬ ದಿನ ಆಗಿತ್ತು, ಬಿಟ್ಬಿಟ್ಟಿದ್ದೆ ನಾನು. ನೀಟಾಗಿ ಬರೀ ಒಂದೊಂದು ಮೂವಿಲಿ 5-6 ಆ್ಯಕ್ಷನ್ ಮಾಡಿಸ್ಕೊಂಡು ಹಂಗೆ ಕರ್ಕೊಂಡು
ಮಾಂಟೇಜಸಲ್ಲಿ ತಿಳಿಸ್ಬಿಡ್ತಿದ್ರು ಇಷ್ಟು ದಿನ. ಆ್ಯಕ್ಚುಲಿ ಡ್ಯಾನ್ಸ್ ತುಂಬ ಕಷ್ಟ ಆಯಿತು. ಅದು ಈ ಥರ ಎಸ್ಟಾಬ್ಲಿಷ್ ಆ್ಯಕ್ಟರ್ಸ್ಗಳ ಜೊತೆ ಪ್ಲಸ್ ಯೂತ್ ಸೆಟ್ 100-150 ಜನ ಆರ್ಟಿಸ್ಟ್ಗಳು, ಜೂನಿಯರ್ಸು ಆ ಥರ ಇದ್ದಾಗ ನನಗೆ ಏನು ನಡೀತಿದೆ ಇಲ್ಲಿ ಅಂತ ಅನಿಸಿತ್ತು. ಬಟ್ ನಾನು ಪ್ರಿಪೇರ್ ಆಗಿದ್ದೆ. ಬಟ್ ಅದೊಂದು ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಇನ್ನು ಫೈಟ್ ಎಲ್ಲ ತುಂಬ ಓಕೆ, ತುಂಬ ಈಸಿಯಾಗಿ ಮಾಡ್ಬೋದು. ಅದರಲ್ಲೂ ಸ್ವಲ್ಪ ಕುಸ್ತಿ ಅಂತ ಬಂದಾಗ ಧನು ಮಾಸ್ಟರ್ ಆಗಲೇ ಹೇಳಿದ್ರು, ಆ್ಯಕ್ಚುಲಿ ನಮಗೇನು ಅಂದರೆ ಫೈಟ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಸ್ವೆಟ್ಟು, ಸುಸ್ತು, ಇಂಜುರೀಸ್ಗಳು ಈ ಥರದ್ದು ಏನೇನೋ ಇರುತ್ತೆ. ಡ್ಯಾನ್ಸ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಈಸಿಯಾಗಿ ಮಾಡಿಸ್ಕೊಡ್ತಾರೆ, ತುಂಬ ನೀಟಾಗಿ ತೋರಿಸ್ತಾರೆ ಅಂತ. ಬಟ್ ಶಿವ ಮಾಸ್ಟರ್ಗಿಂತ ಧನು ಮಾಸ್ಟರ್ ಆಗಿರ್ಬಿಟ್ರು ನಮ್ಮನ್ನ. ಸರ್ ಈ ಥರ ಅಲ್ಲ ಸರ್, ಅದು ಮಾಡಬೇಕು ಇದು ಮಾಡಬೇಕು ಅಂತ ಒಂದು ಬಂಚ್ ಆಫ್ ಐಡಿಯಾಗಳು ತುಂಬ್ಕೊ ಬಂದ್ಬಿಟ್ಟಿದ್ದಾರೆ. ಸರ್ ಇದೆಲ್ಲ ಒಂದೇ ಪಿಕ್ಚರ್ಗೆ ಇದು 4-5 ಪಿಕ್ಚರ್ ಮಾಡಿಸ್ತಿದ್ರೆ ನಮ್ಮ ಹತ್ರ ಇಲ್ಲ ಸರ್ ಮಾಡಲೇಬೇಕಾಗತ್ತೆ ಇದು ಅಂದ್ಬಿಟ್ಟು. ಅಂದರೆ ಆ ಥರದೊಂದು ಸಿಚುವೇಶನ್. ಸೊ ಶರತ್ ಸರ್ ನಮ್ಮ ಜೊತೆ ಸಕ್ಕ ಸಪೋರ್ಟ್ ಮಾಡಿದ್ರು, ನನ್ನ ಗುರುಗಳ ಪಾತ್ರ ಮಾಡಿದ್ದಾರೆ. ಶರತ್ ಲೋಹಿತಾ ಶೋರ್ ಒಂದು 20 ಡೇಸ್ ಏನೋ ಮಾಡಿದ್ರು ನಮ್ಮ ಜೊತೆ. ಸೊ ತುಂಬ ಚೆನ್ನಾಗಿ ಕೂಡ ಬಂತು ನಮ್ಮಿಬ್ಬರು ಕಾಂಬಿನೇಷನ್. ಆ್ಯಂಡ್ ಕಬೀರ್ ಸಿಂಗ್ ದುಹಾನ್ ಅಲ್ಲಿಂದ ಬಂದು ನಮ್ಮ ಜೊತೆಗೆ ಒಂದು 10 ಡೇಸ್ ವರ್ಕ್ ಮಾಡಿದ್ರು. ಸೊ ಅವರ ಎಪಿಸೋಡ್ಗಳು ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ ಸಿನಿಮಾದಲ್ಲಿ. ಆ್ಯಂಡ್ ಇದೇ ನವಂಬರ್ ರಿಲೀಸ್ ಇದೆ ಸಾರಿ ಇದೇ ಫೆಬ್ರವರಿ 7th ಕೇಳ್ಬೇಕು ಸರ್, ಪ್ರೊಡಕ್ಷನ್ ಅವ್ರು ಕೇಳಬೇಕು, ನನಗೇನು ಗೊತ್ತಿರಲ್ಲ ಅದೆಲ್ಲ. ಹೌದಾ, ನಿಮಗೆ ಮಾಡಿದ್ದ ನನ್ನ ಮನೆಯಲ್ಲ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ಸಿನಿಮಾ 100-150 ಥಿಯೇಟರ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಆಗ್ತಿದೆ. ನಮ್ಮ PVR ಹೇಮಂತ್ ಅವರು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದು ಮೋರ್ ದೆನ್ 80 ಸಿಂಗಲ್ ಸ್ಕ್ರೀನ್ಸ್ಗಳನ್ನ ಇದನ್ನ ಮಲ್ಟಿಪ್ಲೆಕ್ಸ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಪ್ರಾಪರಾಗಿ ನಿಮಗೆ ಪ್ರೀವಿಯಸ್ ನಾವು ನೋಡ್ಕೊಂಡು ಬಂದಿದ್ದ ಹೀರೋಗಳದ್ದು ಸಿನಿಮಾಗಳು ಯಾವ ಮಟ್ಟಕ್ಕೆ ರೀಚ್ ಆಗ್ತಿತ್ತು ಆ ಮಟ್ಟದಲ್ಲೇ ಈ ಸಿನಿಮಾನ ನಾವು ಕೂಡ ರೀಚ್ ಮಾಡ್ತಿದ್ದೀವಿ. ಈ ಹೋಲ್ಡಿಂಗ್ಸ್ಗಳು, ಬಸ್ಗಳದ್ದು ಎಲ್ಲ ಕಲ್ಚರ್ ಸ್ವಲ್ಪ ಕಮ್ಮಿ ಆಗಿತ್ತು. ಸ್ಟ್ರೀಟ್ ಪಬ್ಲಿಸಿಟಿನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸರು. ಸೊ ನೋಡೋಣ. ಖಂಡಿತ ಸರ್. ಆರ್ಟಿಸ್ಟ್ ಆಗಿ ನನ್ಗೆ ಅನ್ಸುತ್ತೆ ಗೊತ್ತಾ, ಪ್ರತಿಯೊಂದು ಸೀನ್ ಮಾಡ್ಬೇಕಾದ್ರೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ. ಅದನ್ನ ಕತೆ ಕೇಳಬೇಕಾದ್ರೆ ನಮ್ಗಾಗಿತ್ತು. ಸೊ ಏನು ಕತೆ ಹೇಳಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿ ಸಿನಿಮಾನ ಮೇಕಿಂಗ್ ಮಾಡಿದ್ರು. ಆ್ಯಂಡ್ ಪಬ್ಲಿಸಿಟಿ ವೈಸು ಅಷ್ಟೇ, ಎಲ್ಲೂ ಲೂಪ್ ಹೋಲ್ಸ್ ಇಲ್ಲದೆ ತುಂಬ ನೀಟಾಗಿ ವೆಲ್ ಪ್ರಿಪೇರ್ಡ್ ಆಗಿ ಬಂದು ಮಾಡಿದ್ದೀವಿ. ಸೊ ಕಾನ್ಫಿಡೆನ್ಸ್ ಇದೆ, ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದೀವಿ, ಎಫರ್ಟ್ ಹಾಕಿದ್ದೀವಿ. ನೋಡೋಣ, ರಿಸಲ್ಟ್ಗೆ ಇನ್ನು 3 ಡೇಸ್ ಬಾಕಿ. ಎಸ್ ಸರ್, ಖಂಡಿತ 3 months ಪ್ರಾಕ್ಟೀಸ್ ಮಾಡಿದೆ ನಾನು. ಇಲ್ಲೇ ಮಡಿವಾಳದಲ್ಲಿ ಮಂಜು ಅಂತ ರೆಸ್ಲರ್ ಅವರು ದಸರಾಗೆಲ್ಲ ಆಡ್ತಾರೆ, ಸ್ಟೇಟ್ ಲೆವೆಲ್ ಪ್ಲೇಯರ್, ಅವ್ರ ಜೊತೆ ಸೇರಿಸಿದ್ರು. ಆ್ಯಂಡ್ ಪ್ರಾಪರ್ ಮಟ್ಟಿ ಕುಸ್ತಿ ನಾನು ಆಗಲೇ ಹೇಳಿದಾಗ ಗರಡಿ ಮನೆನೇ ಅದು. ಆ್ಯಕ್ಚುಲಿ ಜಿಮ್ಗಳ ಅವಳಿಯಿಂದ ಗರಡಿ ಮನೆಗಳು ಕಮ್ಮಿ ಆಗ್ಬಿಟ್ಟಿದೆ. ನಿಮಗೆ ಚಾಮರಾಜಪೇಟೆ, ಮಡಿವಾಳ, ಗಾಂಧಿನಗರ್ ಸುತ್ತಮುತ್ತ ಅಷ್ಟೇ ಇರೋದು. ಒಂದು ತುಂಬ ಕಮ್ಮಿ ಇದೆ, ಒಂದು 5-6 ಗರಡಿ ಮನೆ ಇದೆ ಅಷ್ಟೇ, ಅದ್ರ ಬಿಟ್ಟು ಜಾಸ್ತಿ ಇಲ್ಲ ಇಲ್ಲಿ. ಸೊ ಅಲ್ಲೇ ಹೋಗಿ ನಾವು ಪ್ರಾಪರ್ ಮಣ್ಣಲ್ಲಿ ಇಡದೆ ಕಲಿಬೇಕಾಗುತ್ತೆ ಸರ್. ಥ್ಯಾಂಕ್ ಯು. ನೋಡಿ 7th ನಮ್ಮೆಲ್ಲರ ಜೊತೆ ಬಂದು ಗಜರಾಮ ಸಿನಿಮಾನ ನೋಡಿ ನೀವೆಲ್ಲರೂ ಪ್ರೀತಿ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಜವರ್ಧನ್ ಸರ್. ಇದೀಗ ನಮ್ಮ ನಿರ್ಮಾಪಕರು ಲೈಫ್ ಲೈನ್ ಪ್ರೊಡಕ್ಷನ್ಸ್ನ ನಮ್ಮ ನರಸಿಂಹಮೂರ್ತಿ ಸರ್. ಎಲ್ರಿಗೂ ನಮಸ್ಕಾರ ಹಾಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇಲ್ಲಿ ಒಂದಷ್ಟು ಜನ ನಮ್ಮ ಆರ್ಟಿಸ್ಟ್ಗಳು ಬಂದಿಲ್ಲ, ಮತ್ತು ಟೆಕ್ನಿಷಿಯನ್ಸು ಬಂದಿಲ್ಲ. ಅವರೆಲ್ಲ ಎಫೆಕ್ಟ್ಸು, ಅವರ ಒಂದು ಶ್ರಮ ಈ ಸಿನಿಮಾ ಈ ಥರ ಬರೋಕ್ಕೆ ಒಂದು ಸಾಧ್ಯ ಆಯಿತು. ಹಾಗೂ ಮನೋಜ್ ಸರ್, ನಮ್ಮ ಇವತ್ತಿನ ಸಾಂಗು ಮತ್ತು ಟ್ರೈಲರು ಇದಕ್ಕೆಲ್ಲ ನಿಜವಾದ ಹೀರೋ ಅಂತ ಹೇಳಬೇಕು. ಎಲ್ಲರೂ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟ್ರೈಲರ್ ನೋಡಿ. ಹಾಗೂ ಈ ಸಾಂಗು ಸಾರಾಯಿ ಶಾಂತಮ್ಮ, ರಾಜ್ ಸರ್ ಹೇಳ್ದಂಗೆ ತುಂಬಾ ವೈರಲ್ ಆಗಿದೆ. ಅದು ಎಲ್ಲ ಕಡೆ ಹೋಗಿದ್ದಾವೆಲ್ಲ ಸಾರಾಯಿ ಶಾಂತಮ್ಮ ಅಂತಲೇ ನಮ್ಮನ್ನು ಮಾತಾಡಿಸ್ತಾ ಇರ್ತಾರೆ, ನಿಮ್ದಲ್ವಾ ಅಂತ. ಸೊ ಒಂದು ಖುಷಿ ಆಗುತ್ತೆ ನಿರ್ಮಾಪಕರಿಗೆ, ಯಾರು ಬಂದು ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿದಾಗ ನಮಗೊಂದು ಖುಷಿ ಆಗುತ್ತೆ. ತಲುಪಿದೆ ಎಲ್ಲ ಕಡೆ ಅನ್ನೋ ಥರ ಅಂತಿದ್ದಿದೆ. ಹಾಗೂ ಈ ಸಿನಿಮಾದಲ್ಲಿ ಶರತ್ ಲೋಹಿತಾ ಶೋ ಸರ್ ಇದ್ದಾರೆ, ಅವ್ರ ಬಗ್ಗೆನೂ ಒಂದು ಒಳ್ಳೆ ಇದಿದೆ. ಈ ಸಿನಿಮಾದಲ್ಲಿ ಚಮಯ್ಯ ಮೇಷ್ಟ್ರೂ ಬರ್ತಾರೆ, ರಾಮಾಚಾರಿನೂ ಬರ್ತಾರೆ, ಜಲೀಲನೂ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರ ಒಂದು ಗುರು ಶಿಷ್ಯ ಬಾಂಧವ್ಯ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ನಮ್ಮ ಡೈರೆಕ್ಟ್ರು.
ನಾನು ಇದನ್ನ ನೋಡೇ ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಿದ್ದು. PVR ಹೇಮಂತ್ ಲೈಲಾಕ್ ಸರಿ 150+ ಇದೆ, ಅರೌಂಡ್ 200 ಗಂಟೆ ಆಗುತ್ತೆ. ಹೌದು, ಖಂಡಿತ 10 ಸಾರಿ ಬೀಳುವ ಸರ್, 11ನೇ ಸಾರಿ ಒಂದು ಎದ್ದೋಳೋಣ ಅಂತ ಬೀಳ್ತಾನೆ ಇರ್ತೀವಿ ಪ್ರತಿ ಸಲ. ಒಂದಲ್ಲ ಸರಿ ಎದ್ದೊಳ್ಳೇಬೇಕಲ್ವಾ, ಬಿದ್ದು ಅಂತ ಏನು ಅಲ್ಲೇ ಮಲಗಲ್ಲ ಅಲ್ವಾ, ಪ್ರಯತ್ನ ಮಾಡ್ತಾನೆ ಇರಬೇಕು, ಮಾಡೋಣ. ಇದು ನನ್ನ ಒಂದು ಇದಷ್ಟೇ. ಇಲ್ಲ, ತಯಾರಿ ಇದೆ. ಅವ್ರು ಹೇಳ್ದಂಗೆ ಫಸ್ಟ್ 3 days ಇಲ್ಲಿ ಬೆಂಗಳೂರಲ್ಲಿ ಇದು ಮಾಡ್ತೀವಿ. 3 days ಆದಮೇಲೆ ಎಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ. ನಾವು, ನಮ್ಮ ಟೀಮ್ ಇದ್ದಾರೆ, ನಮ್ಮ ಕೋ-ಪ್ರೊಡ್ಯೂಸರ್ಸು, ನಮ್ಮ ತಂಡ ಇದೆ, ಎಲ್ಲರೂ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ನಮ್ಮ PR ಅವರೆಲ್ಲ ಒಂದು ಪ್ಲಾನ್ ಮಾಡಿದ್ದಾರೆ. ಸದ್ಯದಲ್ಲೇ ಅದನ್ನೆಲ್ಲ ಮಾತಾಡಿಕೊಂಡು ಅದೇ ಥರ ಫುಲ್ ಆಲ್ ಓವರ್ ಕರ್ನಾಟಕ ಹೋಗ್ತೀವಿ ಸರ್. ಸಾರಿ, ಆಗಿದೆ ಸಿನಿಮಾ. ನಮ್ಮ ದರ್ಶನ್ ಸರ್ ಹೇಳ್ದಂಗೆ ನಾವು ಅಂದ್ಕೊಂಡಂಗೆ ಸಿನಿಮಾ ಅಲ್ಲ, ಸಿನಿಮಾ ಅಂದ್ಕೊಂಡಂಗೆ ನಾವು ಮಾಡ್ಬೇಕಷ್ಟೇ. ನಾವು ಅಂದ್ಕೊಂಡಂಗೆ ಮಾಡೋಕೆ ಹೋದ್ರೆ ಏನೂ ಆಗಲ್ಲ. ಅದು ಏನು ಕೇಳ್ತಾ ಕೊಡ್ತಾನೆ ಇರಬೇಕು, ಮಾಡ್ತಾನೆ ಇರಬೇಕು. ಈಗ ಅದೊಂದು ಸಾಂಗೇನೆ ಲಾಸ್ಟಲ್ಲಿ ಇಟ್ಕೊಂಡ್ರೆ, ಯಾಕೆ ಅಂತಂದರೆ ಎಲ್ಲರಿಗೂ ಆ ಸಾಂಗ್ ಮೇಲೆ ಅಷ್ಟು ಹೋಪ್ ಇತ್ತು. ಮನೋ ಸಾರು ಒಂದು 4 ಸಲ ಚೇಂಜ್ ಮಾಡಿಕೊಟ್ಟಿದ್ದಾರೆ ನಮಗೆ, ನಮ್ಮ ಟೀಮ್ ಅವ್ರು ಕೇಳಿ ಕೇಳಿ ಕೇಳಿ. ಆಮೇಲೆ ಚಿನ್ಮಯಿ ಸರ್ ಒಂದು 2 ಸಲ 3 ಸಲನೇ ಲಿರಿಕ್ಸ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಆ ಥರ ನಮ್ಗೆ ಏನದು ಸ್ಯಾಟಿಸ್ಫೈ ಅನ್ಸಂಡು ನಾವು ಬಿಡ್ತಾ ಇರಲಿಲ್ಲ. ಮಾಸ್ಟರ್ನು ಅದೇ ಹೇಳ್ತಾ ಇದ್ರು, ಇಲ್ಲಿ ಫಸ್ಟೇ ಹೇಳಿದ್ರಲ್ಲ, ಇದೇ SRVಯಿಂದ ಹೋಗುವಾಗೆ ಡಿಸ್ಕಸ್ ಆಯಿತು. ನಾವು DOP ಅವರೆಲ್ಲ ಇಲ್ಲ ಸರ್ ಇದಕ್ಕೇನೋ ಬೇಕು ಅಂದಾಗ ನಾನು ಮನೋ ಸರ್ ಹತ್ರ ಹೋಗಿ ಕೇಳಿದಾಗ ಇಮಿಡಿಯೇಟಾಗಿ ಮತ್ತೊಂದು ಸಾಂಗ್ ಮಾಡೋದು. ಇದು 4ನೇ ಸಾಂಗ್ ಮಾಡಿ ಇದಾಗಿರೋದು ಅಲ್ಲ. ಎಸ್, ಸಾಂಗು ಇದೆ, ಅದೇ ಥರ ಕುಸ್ತಿ ಫೈಟ್ಗಳಿದೆ, ರಜ್ಲಿದು. ಆ ಕಷ್ಟ ಏನು ಅನ್ನೋದನ್ನ ನಾವು ರಾಜ್ ಸರ್ ಹೇಳ್ದಂಗೆ ಮೈಸೂರಲ್ಲಿ ಶೂಟ್ ಮಾಡುವಾಗೆ ಗೊತ್ತಾಗಿದ್ದು. ಅವ್ರು ಹೇಳ್ತಿದ್ರಲ್ಲ, ಅಷ್ಟು ಕಷ್ಟ ಇರುತ್ತೆ ಸಿನಿಮಾದಲ್ಲಿ. ನಾವು ತೋರಿಸೋದು ಎಷ್ಟು ತುಂಬ ಕಡಿಮೆ ತೋರಿಸ್ತೀವಿ, ಬಟ್ ಆ ಹುಡುಗರುಗಳಿಗೂ ಕಳ್ಕೊಡೋ ಕಷ್ಟ. ಆಮೇಲೆ ನಾವು ಮಾಡಿದ ಶೂಟು ಏಪ್ರಿಲ್ ಟೈಮಲ್ಲಿ, ಸೊ ತುಂಬ ಬಿಸಿಲಿತ್ತು, ಗ್ರೌಂಡ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಬಿಸಿಲಲ್ಲಿ ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಮಾಸ್ಟರು, ಅವ್ರ ಟೀಮು. ಆಮೇಲೆ ಧನು ಮಾಸ್ಟರ್ ಅವ್ರು ಸಾಂಗ್ ಮಾಡೋಕೆ ಸೇಮ್ ಸ್ಪಾಟ್ ಬಂದರು. ಅವ್ರು ಹೇಳ್ದಂಗೆ ಅವರು ಒಂಥರ ಫೈಟ್ ಮಾಸ್ಟರ್ ಥರನೇ ಆಗ್ಬಿಟ್ಟಿದ್ರು ಜೊತೆಗೆ. ಲಾಂಗ್ ಜರ್ನಿ, 2.5 ವರ್ಷ ಲಾಂಚ್ ಆಗಿ ಆಯ್ತು. ಹೌದು, ರಿಲೀಸ್ಗೆ ಕರೆಕ್ಟ್ 2 ವರ್ಷ ಆಗಿದೆ ರೆಡಿಯಾಗಿ. 2 ಸಿನಿಮಾ ಮಾಡ್ತಾ ಇದಕ್ಕೆ ಮಾಡ್ಬೋದಲ್ಲ, ಕಟ್ಔಟ್ ಹಾಕ್ಬೋದು. ಯಾವ್ದನ್ನ ಇಲ್ಲ ಸರ್, ಸಂತು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ನಮ್ದೆಲ್ಲ ಒಂದು ಫೋಟೋನು ಇರೋದಿಲ್ಲ, ಒಂದು ಕಟ್ಔಟು ಇರೋದಿಲ್ಲ ಅಂತ ತಮಾಷೆಗೇನೋ ಹೇಳ್ತಾರೆ. ಅದನ್ನ ನಾನು ಒಂದು ರೀಲ್ ನೋಡ್ತಾ ಇದ್ದೆ. ಸೊ ನಾನೊಬ್ಬ ಕಲಾವಿದನ ಮಗ ಆಗಿ ನನಗೂ ತುಂಬ ಇತ್ತು, ನಮ್ಮ ತಂದೆದೊಂದು ಬರೋದಿಲ್ವಲ್ಲ ಅಂತ. ಸೊ ಒಂದು 700-800 ಸಿನಿಮಾ ಮಾಡಿದ್ರು ಒಂದು ಗಾಂಧಿನಗರದ ಒಂದು ಪೋಸ್ಟರ್ ಕಾಣಿಸಲ್ಲ, ಕಟ್ಔಟ್ ಕಾಣಿಸಲ್ಲ ಅಂತ. ಸೊ ನಾವುಗಳು ದೊಡ್ಡವರಾದ ಮೇಲೇ ಗೊತ್ತಾಗಿದ್ದು ಅದು ಹೀರೋ ಹೀರೋಯಿನ್ಗಳು ಮಾತ್ರ ಹಾಕೋದು ಅಂತ. ಸೊ ಆ ಥರ ಇದ್ದಾಗ ಆ ಥರದ ಪ್ರಾಬ್ಲಮ್ಮು. ಸಂತು ಹೇಳೋದು ಎಲ್ಲೋ ಒಂದು ಕಡೆ ಕಾಮಿಡಿ ನಟನ ಮಗನಾಗಿ ನನಗೂ ಸ್ಟ್ರೈಕ್ ಆಯಿತು. ಸೊ ನಾವೇ ಹಾಕ್ಸೋಣ ಬಿಡು ಅಂದ್ಕೊಂಡು ನಂದು ಸಂತದ್ದು ಹಾಕಿಸ್ತಿದ್ದೀನಿ ಅಷ್ಟೇ. ಅದು ಬಿಟ್ಟು ಸಿನಿಮಾ ಟೀಮಿಂದ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ಅಲ್ಲಿ